ಶ್ರೀ ಗುರುಗಣಾಧಿಪತಯೇ ನಮಃ. ಧರೆಯೊಳು ರಂಜಿಸುವ ಮಧುರ ಪುರದೋಳು ನೆಲೆಸಿರುವ ಮಧುರ ಪುರದೋಳು ನೆಲೆಸಿರುವ ಮಧುರ ಪುರದೋಳು ನೆಲೆಸಿರುವ ಕರುಣಾದಿ ನಿಜ ಕಿಂಕರರಿ ಒಲಿದು ಕರುಣಾದಿ ನಿಜ ಕಿಂಕರರಿ ಒಲಿದು ಮನ ಇರವನು ಪಾಲಿಸುತ್ತಿರುವ ವಿನಾಯಕ. ಕರುಣಾದಿ ನಿಜ ಕಿಂಕರರಿಗೊಲಿದು ಮನದಿರವನು ಪಾಲಿಸುತ್ತಿರುವ ವಿನಾಯಕ. ಪಾಲಿಸು ಗಜವದನ ಗುಣ ವಿಶಾಲದಯ ಸದನ ಗಜವದನ. ಅಂಬರುಹದಳನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ಳು ಅಂಬಿಕಾಸುತ ವಿಘ್ನರಾಜನ ಪೆರೆದು ಸಂಸ್ತುತಿಸಿ ಆತ್ಮಜಗೆ ಕೈ ಮುಗಿದಂಬುಜಾಸನವಾಣಿಯರ ಪಾದ ಭುಜಗೆ ಪುಣ ಮಡುತ್ತ ವರ್ಣಿಪೆನಿ ಕಥಾಮೃತವ. ಅರಸನನು ಬೀಳ್ಕೊಂಡು ವಿಪ್ರರ ಹರಕೆಗೊಂಡ ಪಾರ್ಥನಿರದುತ್ತರಕ್ಕೆ ನಡೆದನು. ಪಾರ್ಥನಿರದೆ ಉತ್ತರಕ್ಕೆ ನಡೆದನು. ಹಲವು ಗಿರಿಕಾನನ ಬಲುರೆ ಕಳೆದು ಪರಮ ಪಾವನ ಇಂದ್ರ ಕೀಲಕ ವರವನಕ್ಕೆ ಬರಲಂದು ಪರಮ ಪಾವನ ಇಂದ್ರ ಕೀಲದ ವರವನಕ್ಕೆ ಬರಲಂದು ವರವನಕ್ಕೆ ಬರಲಂದು ಕೇಳಿ ನರನೆ ಪುಣ್ಯ ಕ್ಷೇತ್ರವಿದೆಯೇ
ಎಳೆಯ ಮಗುವಿನ ಲೀಲೆಯನ್ನು ಕಾಣಬೇಕು ಅಂತಾದಾಗ ಮಾತೆಯಾದವಳು ಮಗುವಿಗೆ ಮೆಲ್ಲಗೆ ಚಿವುಟುತ್ತಾಳಂತೆ. ಯಾಕೆ? ತನ್ನ ಮಗು ಏನು ಲೀಲೆಯನ್ನು ಮಾಡುತ್ತದೆ ಎನ್ನುವುದನ್ನು ನೋಡುವುದಕ್ಕಾಗಿ. ಅದನ್ನೇ ನಾವು ಭಗವಂತನ ಅಮ್ಮ ಎನ್ನುವ ಹಾಗೆ ಸಂಕಲ್ಪಿಸಿದೆವು ಅಂತಾದರೆ ಭಕ್ತನ ಲೀಲೆ ಹೇಗಿದೆ ಎನ್ನುವುದನ್ನು ಪರೀಕ್ಷಿಸುವುದಕ್ಕೆ ಬೇಕಾಗಿ ಭಗವಂತ ನಾನಾ ವಿಧವಾಗಿ ಪರೀಕ್ಷೆಯನ್ನೊಡ್ಡುತ್ತಾನಂತೆ. ಇಲ್ಲದೇ ಇದ್ದರೆ ಧರ್ಮಪ್ರಭುವಾದಂತಹ ಧರ್ಮಮೂರ್ತಿಯಾದಂತಹ ಧರ್ಮರಾಯನಿಗೂ ಕೂಡ ದ್ಯೂತ ಆಡಬೇಕು ಅಂತ ಮನಸ್ಸಾದದ್ದು ಯಾಕೆ ಎನ್ನುವುದೇ ಅರ್ಥವಾಗುತ್ತಾ ಇಲ್ಲ. ಸದಾ ಕಾಲವೂ ಕೂಡ ಧರ್ಮದಲ್ಲೇ ಜೀವನವನ್ನು ಸಾಗಿಸುತ್ತಾ ಇದ್ದಂತಹ ಧರ್ಮರಾಯನು ಕೂಡ ಭಗವದ್ ಭಕ್ತನೇ ಹೌದು. ಭಗವಂತನ ಭಕ್ತನಾದಂತಹ ಧರ್ಮರಾಯನು ಕೂಡ ಒಮ್ಮಿಂದೊಮ್ಮೆಗೆ ತನ್ನ ಮತಿಯನ್ನು ಆ ಕಡೆಗೆ ಕೊಂಡು ಹೋಗುತ್ತಾನೆ ಅಂತಾದರೆ ಆ ಭಗವಂತ ಭಕ್ತನಾದಂತಹ ಧರ್ಮರಾಯನ ಜೀವನ ಚರಿತ್ರೆಯನ್ನ ಲೀಲೆಯಾಗಿಸಿಕೊಳ್ಳುವುದರ ಮೂಲಕವಾಗಿ ನೋಡಬೇಕು ಎನ್ನುವ ಹಾಗೆ ಬಯಕೆಯನ್ನ ಮಾಡಿದ ಎನ್ನುವುದೇ ಸ್ಪಷ್ಟವಾಗುತ್ತದೆ. ಕೌರವಾದಿಗಳು ಕರೆದಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರವಾಗಿ ದ್ಯೂತಕ್ಕೆ ನಮ್ಮಣ್ಣನ ಸಮೇತವಾಗಿ ನಾವೆಲ್ಲರೂ ಹೋದವರೇ. ದ್ಯೂತದಲ್ಲಿ ಸೋತ ಕಾರಣದಿಂದ ಮತ್ತೆ ನಾವು ಹಿಂತಿರುಗಿ ಬರುವಾಗ ಮತ್ತೊಮ್ಮೆ ದ್ಯೂತಕ್ಕೆ ನಮಗೆ ಅವಕಾಶ ಎನ್ನುವುದು ಲಭ್ಯವಾಯಿತು. ಅದರಲ್ಲಾಡಿದ ಕಾರಕ್ಕೆ ಕೊಟ್ಟ ಮಾತಿಗನುಗುಣವಾಗಿ ವನವಾಸ ಅಜ್ಞಾತವಾಸವನ್ನು ಅನುಭವಿಸಲೇಬೇಕಾದಂತಹ ಹೊಣೆಗಾರಿಕೆ ನಮ್ಮ ಪಾಲಿಗೆ ಪ್ರಾಪ್ತವಾಗಿ ಹೋಯಿತು. ಹಾಗಾಗಿ ಪುರವನ್ನ ಬಿಟ್ಟು ಕಾನನವನ್ನ ನಾವು ಸೇರಿದವರು. ಕಾಮ್ಯಕಾವನವನ್ನ ಬಿಟ್ಟು ಮತ್ತೆ ದ್ವೈತವನದೆಡೆಗೆ ನಾವು ಸಾಗಿ ಬಂದವರಿದ್ದೇವೆ. ಒಂದು ಆಶ್ಚರ್ಯ ಗಮನಿಸಿ ನೀವು. ನಮ್ಮಣ್ಣ ಯಾವತ್ತು ಅರಸನೇ ಎನ್ನುವುದು ಈ ದ್ವೈತವನದಲ್ಲಿರುವಾಗಲೂ ಕೂಡ ನಮಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಕೇವಲ ದೌಮ್ಯಾದಿ ಮಹರ್ಷಿಗಳ ಜೊತೆ 10,000 ಮಂದಿ ಬ್ರಾಹ್ಮಣರಿಗೆ ಊಟೋಪಚಾರದ ವ್ಯವಸ್ಥೆಯನ್ನು ದಿವಸವೊಂದಕ್ಕೆ ಮಾಡುತ್ತಾ ಬರ್ತಾನೆ ನಮ್ಮ ಅಣ್ಣನಾದಂತಹ ಧರ್ಮರಾಯ. ಸಿಂಹಾಸನಾರೂಢನಾಗಿ ಆಳ್ವಿಕೆ ಮಾಡದಿದ್ರೇನು 10,000 ಮಂದಿಗೆ ಭೋಜನದ ವ್ಯವಸ್ಥೆಯನ್ನು ದಿವಸವೊಂದಕ್ಕೆ ಮಾಡುತ್ತಾನೆ ಅಂತಾದ್ರೆ ಅವ ಅರಸನೇ ಎನ್ನುವುದು ಸತ್ಯವೇ ತಾನೆ. ದುಃಖ ತಪ್ತರಾದ ಕಾಲಕ್ಕೆ ಸೂರ್ಯನಾರಾಯಣನೇ ನಮಗೆ ಅನುಗ್ರಹಿಸಿದ ಅಕ್ಷಯ ಪಾತ್ರಕ್ಕನುಗುಣವಾಗಿದ್ದುಕೊಂಡೇ ಬೇಕಾದ ರೀತಿಯಲ್ಲಿ ಊಟೋಪಚಾರದ ವ್ಯವಸ್ಥೆಯನ್ನ ಋಷಿ ಮನೀಷಿಗಳಿಗೆಲ್ಲರಿಗೂ ಕೂಡ ನಾವು ಮಾಡುತ್ತಾ ಬಂದವರು. ಹೀಗೆ ನಾವು ನಮ್ಮಷ್ಟಕ್ಕೆ ಜೀವನವನ್ನ ಸಾಗಿಸುತ್ತಾ ಇರುವ ಕಾಲಕ್ಕೆ ನಮ್ಮ ಅಣ್ಣನಿಗೊಂದು ವಿಧವಾದ ದುಃಖ ಆವರಿಸಲ್ಪಟ್ಟಿತು. ಇಂದ್ರಪ್ರಸ್ಥದಲ್ಲಿ ರಾಜಸೂಯಾಧ್ವರವಾದ ಕಾಲಕ್ಕೆ ರಕ್ತಕ್ರಾಂತಿ ಎನ್ನುವಂಥದ್ದು ಆಗಿ ಹೋಯಿತು ಕೊನೆಯ ಅಗ್ರಪೂಜಾ ಪ್ರಸಂಗದಲ್ಲಿ. ಮುಂದೆ ಅಜ್ಞಾತವಾಸವನ್ನು ಮುಗಿಸಿ ನಾವು ಮತ್ತೆ ಯುದ್ಧ ಮಾಡಬೇಕಾದಂತಹ ಅನಿವಾರ್ಯತೆ ನಮಗೆ ಬಂತು ಅಂತಾದ್ರೆ ನಮ್ಮಲ್ಲಿ ಅಸ್ತ್ರ ಎಲ್ಲಿದೆ, ಶಸ್ತ್ರ ಎಲ್ಲಿದೆ, ಭಗವಂತನ ಕೃಪೆಯಲ್ಲಿದೆ ಅಂತ ದುಃಖಿಸುವುದಕ್ಕಾರಂಭಿಸಿದ. ಆಗ ಕ್ರಾಂತದರ್ಶಿಗಳಾದಂತಹ ಮಹರ್ಷಿ ವೇದವ್ಯಾಸರ ಆಗಮನ ನಮ್ಮ ದ್ವೈತವನಕ್ಕಾಯಿತು. ದುಃಖಿಸುತ್ತಾ ಇದ್ದಂತಹ ಅಣ್ಣನಿಗೆ ಪ್ರತಿಸ್ಮೃತಿ ಎನ್ನುವಂತಹ ಮಂತ್ರೋಪದೇಶವನ್ನ ವೇದವ್ಯಾಸರೇ ಮಾಡಿದವರಿದ್ದಾರೆ. ಶಸ್ತ್ರಗಳನ್ನು ಅಸ್ತ್ರಗಳನ್ನೆಲ್ಲವನ್ನು ಪಡೆಯುವುದಕ್ಕೆ ಬೇಕಾಗಿ ಶಿವನ ಕುರಿತಾಗಿ ತಪಸ್ಸನ್ನಾಚರಿಸಬೇಕು ಅರ್ಜುನ ಅಂತ. ಕ್ಷತ್ರಿಯರಾದವರಿಗೆ ಮಂತ್ರ ಉಪದೇಶವನ್ನ ಮಾಡುವ ಹಕ್ಕೆನ್ನುವಂಥದ್ದು ಈ ಕಾಲಕ್ಕೆ ದ್ವಾಪರಾಯುಗದಲ್ಲಿ ಇಲ್ಲ. ಆದ್ರೆ ಧರ್ಮರಾಯನ ಮೂಲಕವಾಗಿ ಇದನ್ನು ಅರ್ಜುನನಿಗೆ ಉಪದೇಶಿಸು ಎನ್ನುವ ಹಾಗೆ ವೇದವ್ಯಾಸರೇ ಆಡುತ್ತಾರೆ ಅಂತಾದ್ರೆ ನಮ್ಮ ಅಣ್ಣ ಧರ್ಮಪ್ರಭು ಎನ್ನುವುದನ್ನ ನಾವು ಕೂಡ ತಿಳಿದುಕೊಳ್ಳಲೇಬೇಕಾಗುತ್ತದೆ. ಅಣ್ಣನಾದಂತಹ ಧರ್ಮರಾಯನ ಮೂಲಕವಾಗಿ ನನಗೆ ಪ್ರತಿಸ್ಮೃತಿ ಎನ್ನುವಂತಹ ಮಂತ್ರೋಪದೇಶವಾಯಿತು. ತಪಸ್ಸನ್ನಾಚರಿಸುವುದಕ್ಕೆ ಕಾಡಿಗೆ ತೆರಳಬೇಕು ಅಂತ ಅಣ್ಣನೇ ಆಜ್ಞೆಯನ್ನ ಮಾಡಿದವನಿದ್ದಾನೆ. ಅರಸನನ್ನ ಬೀಳ್ಕೊಟ್ಟು ವಿಪ್ರವರೇಣ್ಯರಿಂದೆಲ್ಲರಿಂದಲೂ ಕೂಡ ಆಶೀರ್ವಾದವನ್ನು ಪಡೆದುಕೊಂಡು ನೇರವಾಗಿ ಕಾನನವನ್ನ ಸೇರಿದ್ದೇನೆ. ತಪಸ್ಸನ್ನಾಚರಿಸುವುದಕ್ಕೆ ಸ್ಥಳ ಯಾವುದು ಎನ್ನುವ ಹಾಗೆ ಆಲೋಚಿಸುತ್ತಾ ಇರುವಾಗಲೇ ಅಶರೀರವಾಣಿ ಆಯಿತಲ್ಲ, ಇದುವೇ ಪ್ರಸಕ್ತವಾದಂತಹ ಸ್ಥಳ, ಇಂದ್ರಕೀಲಕ ನಾಮವಾದಂತಹ ಪ್ರದೇಶ ಎನ್ನುವ ಹಾಗೆ. ಹಾಗಾದ್ರೆ ಇಂದ್ರಕೀಲ ನಾಮಕವಾದಂತಹ ಪ್ರದೇಶದಲ್ಲಿ ಶಿವನ ಕುರಿತಾಗಿ ತಪಸ್ಸನ್ನಾಚರಿಸುವುದರ ಮೂಲಕವಾಗಿ ಶಿವ ಸಾಕ್ಷಾತ್ಕಾರ ನನಗಾಗುತ್ತದೆ ಎನ್ನುವಂತಹ ವಿಶೇಷವಾದಂತಹ ಸ್ಥೈರ್ಯದಿಂದಲೇ ನಾ ತೊಡಗಿದವನಿದ್ದೇನೆ.
ಯಾವ ವೇದಿಕೆಯನ್ನ ನಾವು ನಟರಾಜ ವೇದಿಕೆಯನ್ನಾಗಿಸಿಕೊಂಡು ನರ್ತಿಸುವುದಕ್ಕೆ ಆರಂಭಿಸುತ್ತೇವೋ ಅಲ್ಲಿ ನಟರಾಜನ ಅನುಗ್ರಹ ಎನ್ನುವುದು ನಮಗಾಗುತ್ತದೆ ಅಂತೆ. ಹಾಗೆ ಈ ಕಾನನ ಎನ್ನುವುದು ಕೂಡ ನಟರಾಜನ ವೇದಿಕೆ ಎನ್ನುವಂತಹ ಭಾವದಿಂದಲೇ ನಾನು ತಪಸ್ಸನ್ನು ಆಚರಿಸಿದೆ ಅಂತಾದ್ರೆ ಆ ಶಿವ ನನಗೆ ಮೈದೋರುತ್ತಾನೆ ಎನ್ನುವಂತಹ ವಿಶ್ವಾಸ ನನಗಿದೆ. ಹಾಗಾಗಿ ಕಾಣುತ್ತಾ ಇರುವಂತಹ ಸಲೀಲದಲ್ಲಿ ನಿತ್ಯಾನೇಕಗಳನ್ನೆಲ್ಲವನ್ನೂ ಪೂರೈಸಿದವನಿದ್ದೇನೆ. ಒಂಟಿ ಕಾಲಲ್ಲಿ ನಿಂತು ಭಗವಂತನಾದಂತಹ ಶಿವನ ಕುರಿತಾಗಿ ತಪಸ್ಸನ್ನು ಆಚರಿಸುವುದಕ್ಕೆ ತೊಡಗುತ್ತೇನೆ. ಇಂದರ್ಜುನ ತಾನೇ ಗೋ ಭಾವದೊಳ್ ಅಂತಕ ವೈರಿಯನೋ ಇಂದರ್ಜುನ ತಾನೇ ಗೋ ಭಾವದೊಳ್ ಅಂತಕ ವೈರಿಯನೋ ಅಂತರಂಗದಿ ಧ್ಯಾನಿಸುತ್ತಿದೆ ದ್ವಿಜರೋಪದಿಗೆ ಅಂತರಂಗದಿ ಧ್ಯಾನಿಸುತ್ತಿದೆ ದ್ವಿಜರೂಪಂ ತಳೆದ ಮರೇಂದ್ರ ಇಂದರ್ಜುನ ತಾನೇ ಗೋ ಭಾವದೊಳ್ ಅಂತಕ ವೈರಿಯನೋ ಅಂತಕ ವೈರಿಯನೋ ಒಬ್ಬಾತ ಸಾಧನೆಯನ್ನು ಮಾಡಬೇಕು ಅಂತಾದ್ರೆ ದೇವಾನುಗ್ರಹವೂ ಬೇಕು. ಹಾಗೆ ಅಂತ ದೇವಾನುಗ್ರಹವನ್ನು ಪಡೆದು ಸಾಧನೆಯನ್ನು ಮಾಡ ಹೊರಟವನಿಗೆ ದೃಢ ಭಕ್ತಿ ಎಂಬುದು ಬೇಕು ತಾನೆ. ಹಾಗೆಯೇ ಪಂಚಮ ಪಾಂಡವನಾದಂತಹ ಪಾರ್ಥ ಈ ಹೊತ್ತಿಗೆ ಧನುರ್ವೇದ ಅಧಿಪತಿಯಾದ ಪರಶಿವನನ್ನು ಮೆಚ್ಚಿಸಿ ಬೇಕಾದನ್ನು ಪಡೆಯುವುದಕ್ಕೆ ತಪಸ್ಸನ್ನಾಚರಿಸುವುದಕ್ಕೆ ತೊಡಗಿದವನಿದ್ದಾನೆ. ಅವನ ತಪಸ್ಸಿನ ದೃಢತೆ ಎಷ್ಟು ಎಂಬುದನ್ನು ಪರೀಕ್ಷಿಸಬೇಕಾದ್ದು ಈ ಕಾಲಕ್ಕೆ ಅನಿವಾರ್ಯ. ಯಾಕೆ ಅಂದ್ರೆ ಧರ್ಮ ಪಥದಲ್ಲಿ ಸಾಗುವಂತಹ ನಮ್ಮವರು ಅದೇ ಪಥದಲ್ಲಿ ಸರಿಯಾಗಿ ನಡೆಯುತ್ತಾ ಇದ್ದಾರೋ, ಇಲ್ಲದೇ ಇದ್ದರೆ ಅವರನ್ನು ತಿದ್ದಬೇಕಾದಂತಹ ಹೊಣೆಗಾರಿಕೆ ನಮ್ಮದಲ್ವೇ. ಹಾಗೆ ಅಂತ ಅವನನ್ನು ಪರೀಕ್ಷಿಸುವುದಕ್ಕೆ ನಾನು ಇದೇ ರೀತಿ ಹೋದೆ ಅಂತಾದ್ರೆ ನನ್ನನ್ನು ಗುರುತಿಸುವುದಕ್ಕೆ ಸಾಧ್ಯ. ಹಾಗಾಗಿ ಹೀಗೇ ಹೋಗುವುದಲ್ಲ. ಹಾಗಾದ್ರೆ ಹೋಗುವುದು ಹೇಗೆ ಅಂತ ಯೋಚಿಸಿದ್ರೆ ಎಲ್ಲರೂ ಪೂಜ್ಯ ಭಾವದಿಂದ ಕಾಣುವಂಥದ್ದು ಬ್ರಾಹ್ಮಣರನ್ನು. ಹಾಗಾಗಿ ಬ್ರಾಹ್ಮಣ್ಯ ವೇಷವನ್ನು ಧರಿಸಿಕೊಂಡು ಆತನೆದುರು ಸಾಗುತ್ತೇನಂತೆ. ನಡೆ ತಂದಾತ್ಮಜ ಎಂದ ನೀನೇನೆ ನಡೆ ತಂದಾತ್ಮಜ ಎಂದ ಇದೇನೆ ಖಡುಗ ಕಟಾರಿಗಳು ಇದೇನೆ ಖಡುಗ ಕಟಾರಿಗಳು ಪಿಡಿದಿಹೆ ಧನುಜರ ಸಹಿತಲಿಹುದು ಪಿಡಿದಿಹೆ ಧನುಷರ ಸಹಿತಲಿಹುದು ಬೆಂಗಡೆಯಲಿ ಬತ್ತಳಿಗೆ ನಡೆ ತಂದಾತ್ಮಜನಿಗೆ ಎಂದನಿದೇನೆ ಖಡುಗ ಕಟಾರಿಗಳು
ಹ್ಮ್. ನೋಡಿದ್ರೆ ತಪಸ್ಸಾಚರಿಸುವಂತೆ ಕಾಣುತ್ತದೆ, ಹಾ. ಆದ್ರೆ ಈ ಪರಿಸರಕ್ಕೆ ನಾವು ಹೊಸಬರಲ್ಲ. ಓ. ಇಷ್ಟರವರೆಗೆ ಕಾಣದಂತಹ ದೃಶ್ಯವೊಂದು ನಮ್ಮ ಕಣ್ಣ ಮುಂದೆ ಕಂಡಾಗ ಹ್ಮ್. ನಮಗೊಂದೊಮ್ಮೆಗೆ ಆಶ್ಚರ್ಯವಾದುದು. ಹ್ಮ್. ನೀನು ತಪಸ್ಸನ್ನು ಆಚರಿಸುವುದೋ? ಅಂದ್ರೆ ನಾವು ತಿಳಿದಂತೆ ತಪಸ್ಸಾಚರಿಸುವವರು ಕಾವಿ ವಸನವನ್ನುಟ್ಟು ಹಾ. ಏಕೋ ಭಾವದಿಂದ ಹ್ಮ್. ಗಾಳಿ ಮಳೆ ಎಂಬಂತಹ ಹಂಗುಗಳನ್ನು ತೊರೆದು ಹ್ಮ್. ತಪಸ್ಸನ್ನು ಆಚರಿಸ್ತಾರೆ. ಸರಿ. ಆದ್ರೆ ಇಲ್ಲಿ ಬಂದು ನೋಡಿದಂತಹ ಕಾಲಕ್ಕೆ ಏನಾಯಿತು? ನೀನು ಅದಕ್ಕಿಂತ ವ್ಯತ್ಯಾಸವಾಗಿ ಕಾಣುತ್ತಾ ಇದ್ದೀಯ. ಹಾ. ತಲೆಯಲ್ಲಿ ಕಿರೀಟ ಉಂಟು, ಹ್ಮ್. ರಾಜ ಪೋಷಾಕುಗಳನ್ನು ಧರಿಸಿದವನಿದ್ದಿ, ಹ್ಮ್. ಕೈಯಲ್ಲಿ ಆಯುಧಗಳಿದೆ, ಹ್ಮ್. ಬೆನ್ನ ಹಿಂದೆ ನೋಡಿದ್ರೆ ಬತ್ತಳಿಕೆಯೂ ಇದೆ. ಹೌದು. ಇವುಗಳನ್ನೆಲ್ಲ ನೀನು ಧರಿಸಿಕೊಂಡು ಹ್ಮ್. ನೋಡುವುದಕ್ಕೆ ತಪಸ್ಸನ್ನು ಮಾಡುವವನಂತೆ ಇದ್ದಿ. ಹ್ಮ್. ಹಾಗಿರುವಾಗ ಒಂದೊಮ್ಮೆಗೆ ಆಶ್ಚರ್ಯ, ತಪಸ್ಸು ಮಾಡುವುದೋ ಅಂತ. ಓ. ತಪಸ್ಸಿನಲ್ಲಿ ರಕ್ಷಣೆಯ ಹೊಣೆಗಾಗಿ ಇದನ್ನು ಇರಿಸಿಕೊಂಡೆ ಎಂಬುದಾಗಿ ಯೋಚಿಸಿದ್ರೆ ಹ್ಮ್. ತಪಸ್ಸು ಮಾಡುವವರಿಗೆ ಅದೇ ಯಾವುದರ ಪರಿವು ಇರುವುದಿಲ್ಲ ತಾನೆ. ಹ್ಮ್. ಅವರಿಗೆ ತಾವು ಏನನ್ನು ಸಿದ್ಧಿಸಬೇಕು ಎಂಬ ಒಂದು ಲಕ್ಷ್ಯವನ್ನು ಇರಿಸಿಕೊಂಡಿದ್ದಾರೋ ಅದರ ಕಡೆಗೆ ಅವರ ಚಿತ್ತವಿದ್ದುಕೊಂಡು ದೇವರ ಧ್ಯಾನವನ್ನು ಮಾಡುವವರು ಇರ್ತಾರೆ. ಹಾ. ಹಾಗಿರುವಾಗ ಅವರಿಗೆ ಈ ಆಯುಧಗಳ ಅಗತ್ಯ ಇಲ್ಲ ಅಂತ ಭಾವ. ಸರಿ. ಹಾಗಾಗಿ ನಿನ್ನನ್ನು ಕಂಡಾಗ ಒಮ್ಮೆ ಆಶ್ಚರ್ಯ ಆದದ್ದು ಹೌದು. ಹ್ಮ್. ಹಾಗಾಗಿ ನೀನೀಗ ತಪಸ್ಸು ಮಾಡುವುದನ್ನು ನೋಡಿದಾಗ, ಹ್ಮ್. ಈ ರೀತಿಯಾದಂತಹ ನಿನ್ನ ಭಾವವನ್ನು ಕಂಡಾಗ ನಮಗೆ ಅನಿಸುವುದೇನು ಗೊತ್ತು? ಏನು? ಏನಿದು ನಿಜದ ಸಮಾಧಿಯೋ ಡಂಬಗೋ ಏನಿದು ಆ ಆ ಏನಿದು ನಿಜದ ಸಮಾಧಿಯೋ ಡಂಬವೋ ಸಮಾಧಿಯೋ ಡಂಬವೋ ನೀನು ಸಿರೆದೆನಲೋ ಡಂಬವೋ ನೀನು ಸಿರೆದೆನಲೋ ಏನಿದು ನಿಜದ ಸಮಾಧಿಯೋ ಡಂಬವೋ ನೀನು ಸಿರೆದೆನಲೋ ತಾನಕ್ಷಿಯನ ಕುರುಚಿತು ದೇವರನೋ ತಾನಕ್ಷಿಯನ ಅರಳಿತು ದೇವರನೋ ಮತ್ತಾನರ ತಾತನೊಳು ಏನಿದೋ ಅಯ್ಯ, ಸಾಧಕರಾದವರು ಸಾಧನೆಯ ಹಾದಿಯನ್ನು ಹಿಡಿದೊಂದು ಲಕ್ಷ್ಯವನ್ನಿರಿಸಿ ಹ್ಮ್. ಸಮಾಧಿಯ ಸ್ಥಿತಿಗೆ ತಲುಪಿ ತಾವು ಏನು ಆರ್ಜಿಸಿಕೊಳ್ಳಬೇಕು ಅದನ್ನು ಆರ್ಜಿಸಿಕೊಳ್ಳುವುದಿರದೆ ಹೌದು. ಅದೇ ಪಥದಲ್ಲಿ ನೀನು ಸಾಗುತ್ತೀಯೋ ಅಂತ ನೋಡಿದ್ರೆ, ಹಾ. ನಾನು ಕರೆದಾಗ ನೀನು ಎಚ್ಚೆತ್ತುಕೊಂಡವನಿದ್ದಿ, ಹ್ಮ್. ಪ್ರತಿಕ್ರಿಯೆಯನ್ನು ನೀಡಿದವನು ಇದ್ದಿ. ಹೌದು. ಹಾಗಿರುವಾಗ ಇದು ಡಂಬಾಚಾರವೋ? ಹ್ಮ್.
ಯಾಕೆ ಅಂದ್ರೆ ಬಕ ಧ್ಯಾನ ಅಂತ ನೀನು ಕೇಳಿರಬಹುದು. ಏನು ಅದು? ಬಕ ಪಕ್ಷಿಯೊಂದು ಧ್ಯಾನ ಆದಂತೆ ಗೋಚರಿಸುತ್ತದೆ. ಅದನ್ನು ಕಾಣುವಾಗ ಅದು ಚಲಿಸುವುದಕ್ಕಿಲ್ಲ. ಹಾಗೆ ಅಂತ ಅದು ನಿಜವಾಗಿ ಧ್ಯಾನ ಮಗ್ನವಾಗಿದೆಯೋ ಅಂತ ನೋಡಿದ್ರೆ ಒಂದೊಮ್ಮೆಗೆ ಅದು ತನ್ನ ಕೊಕ್ಕನ್ನು ನೀರಿನಲ್ಲಿ ಮುಳುಗಿಸ್ತದೆ. ಯಾವಾಗ ಅಂತ ಕೇಳಿದ್ರೆ ಮೀನೊಂದು ಬಂದಾಗ. ಅಂದ್ರೆ ತನ್ನ ಆಹಾರವನ್ನು ಹುಡುಕುವುದಕ್ಕೆ, ತನ್ನ ಆಹಾರವನ್ನು ಪಡೆಯುವುದಕ್ಕಾಗಿ ಭಕಧ್ಯಾನವನ್ನು ಮಾಡುವುದಿದೆ. ಹೌದು, ಹೇಳಿ ಕೇಳಿ ನಾವು ಅದನ್ನು ಕೇಳಿದವರೇ ಇದ್ದೇವೆ. ಅದರ ಲಕ್ಷ್ಯ ಅದು ತಾನೇ. ಅದೇ ರೀತಿಯಾಗಿ ಅದು ಮಾಡುವುದಕ್ಕೆ ತೊಡಗಿದೆ. ಮತ್ಸ್ಯವನ್ನ ತಿನ್ನುವುದೇ ಅದರ ಲಕ್ಷ್ಯ. ಅಲ್ಲೊಂದು ಮೋಸ ವಂಚನೆಯ ನಾಟಕವನ್ನು ಅದು ಆಡುತ್ತದೆ. ಹಾಗೆಯೋ ಆಯುಧಗಳನ್ನು ಧರಿಸಿರುವಂತಹ ನೀನು ಯಾರಾದ್ರೂ ಸನಿಹಕ್ಕೆ ಬಂದಾಗ ಅವರಿಗೆ ಹಿಂಸೆಯನ್ನು ಮಾಡುವುದಕ್ಕಾಗಿ ಏನಾದ್ರೂ ಈ ರೀತಿಯಾದಂತಹ ಧ್ಯಾನದಲ್ಲಿ ಮುಳುಗಿದ್ಯೋ? ತಪಸ್ಸನ್ನು ಆಚರಿಸುವಾಗ ಹಿಂಸೆ ಎಂಬುದು ನಡೆಯುವುದಕ್ಕಿಲ್ಲ. ಆದ್ರೆ ನಿನ್ನ ಕೈಯಲ್ಲಿರುವಂತಹ ಆಯುಧಗಳು ಅದಕ್ಕಾಗಿಯೋ ಅಂತ ಆದ್ರೆ, ಆ ಭಾವದಿಂದ ಅಂತ ಆದ್ರೆ, ಈ ಜಾಗ ತಪಸ್ಸಿಗೆ ಇರುವಂತದ್ದು, ಡಂಬಾಚಾರಕ್ಕಲ್ಲ. ಇಲ್ಲಿಂದ ನಿನಗೆ ಸಾಗಬಹುದು ಅಂತ. ನಿಮ್ಮ ಮಾತೆಲ್ಲ ಕೇಳಿದಾಗ ನನಗೆ ಹೇಗೆ ಅನಿಸಿತು ಬಲ್ಲಿರ? ಹೇಗೆ? ಯಾಕೆ ಹೀಗಾಡ್ತಾ ತೆಂಬೆದ ರಾಮದ ಕೇಳು ಪಿನಾಕಿಯ ಚರಣವನೋ. ತೆಂಬೆದ ರಾಮರ ಕೇಳು ಪಿನಾಕಿಯ ಚರಣವನೋ, ಕೇಳು ಪಿನಾಕಿಯ ಚರಣವನೋ. ಏಕೋ ಭಾವದಿ ಸ್ತುತಿಸುವೆ ನಿನಗೆ ವಿವೇಕವಿದಿಲ್ಲವಲ್ಲ. ಏಕಿನಿ ತೆಂಬೆದ ರಾಮರ ಕೇಳು ಪಿನಾಕಿಯ ಚರಣವನೋ, ಕೇಳು ಪಿನಾಕಿಯ ಚರಣವನೋ. ಭೂಸುರನ ಹಾಗೆ ನೀ ಕಾಣುತ್ತಾ ಇದ್ದಿ. ಜ್ಞಾನವೃದ್ಧನು ವಯೋವೃದ್ಧನು ಎನ್ನುವುದನ್ನ ಸ್ಪಷ್ಟವಾಗಿ ನೋಡಿದಾಗ ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಸರಿ, ನಾನು ಮಾಡುತ್ತಾ ಇರುವಂತಹ ತಪಸ್ಸನ್ನ ಕಂಡು ಇದು ನಿಜದ ಸಮಾಧಿಯೋ ಡಂಬವೋ ಎನ್ನುವ ಹಾಗೆ ಅಣಕಿಸುವುದಕ್ಕೆ ಆರಂಭಿಸಿದವನಿದ್ದಿ. ಕಂಡ ಭಾವವನ್ನು ಆಡಿದೆ. ಅಯ್ಯ, ಸಾಮಾನ್ಯವಾಗಿ ತಪಸ್ಸನ್ನು ಆಚರಿಸಬೇಕು ಅಂತಿದ್ರೆ ಅದಕ್ಕೊಂದು ವಿಧವಾದಂತಹ ನಿಯಮವೋ ನೀತಿಯೋ ಇದೆ ಎನ್ನುವುದನ್ನ ನಾನು ಕೇಳಿದವನೇ ಇದ್ದೇನೆ. ಓಹೋ, ತಪಸ್ಸನ್ನು ಆಚರಿಸಬೇಕು ಅಂತಿದ್ರೆ ಹೀಗೆ ತಪಸ್ಸನ್ನು ಆಚರಿಸಬೇಕು. ಅದಕ್ಕೆ ಮುಖ್ಯವಾಗಿ ಬೇಕಾದುದು ಯಾವುದು ಅಂತ ಕೇಳಿದ್ರೆ ಏಕೋಭಾವ. ಹೌದು, ಏಕಾಗ್ರ ಚಿತ್ತವಾಗಿದ್ದುಕೊಂಡು ಯಾರ ಕುರಿತಾಗಿ ನಾವು ತಪಸ್ಸನ್ನಾಚರಿಸುತ್ತೇವೋ ಅವನನ್ನೇ ಮನಸ್ಸಿನಲ್ಲಿ ಕೇಂದ್ರೀಕರಿಸುವುದರ ಮೂಲಕವಾಗಿ ಆತನ ಸ್ತುತಿಯನ್ನು ನಾಮೋಚ್ಚಾರಣೆಯನ್ನ ಮಾಡುತ್ತಾ ತಪಸ್ಸನ್ನಾಚರಿಸಬೇಕಾದ್ದು ಸಂಪ್ರದಾಯವೂ ಹೌದು. ಹೊರ ಪ್ರಪಂಚದ ಪರಿವೇ ಇಲ್ಲ ಅವನಿಗೆ. ಹೊರ ಪ್ರಪಂಚದ ಪರಿವೇ ಇರಬಾರದು. ಆದ್ರೆ ಒಂದುಂಟು, ನೀ ಬರುವ ಕಾಲಕ್ಕೆ ತಪಸ್ಸನ್ನು ಆಚರಿಸುವುದಕ್ಕೆ ಆರಂಭಿಸಿದಷ್ಟೇ. ಒಬ್ಬಾತ ಒಂದು ಕ್ರಿಯೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಬೇಕು ಅಂತಿದ್ರೆ ಅಥವಾ ತಪಸ್ಸನ್ನು ಆಚರಿಸಿಕೊಳ್ಳಬೇಕು ಅಂತಿದ್ರೆ ಅವ ಸಂಯಮದಲ್ಲಿ ಇರಬೇಕಾಗುತ್ತದೆ. ಸರಿ, ಅದಕ್ಕಾಗಿ ತನ್ನ ದೇಹವನ್ನ ಮೊದಲಾಗಿ ಕ್ರೋಢೀಕರಿಸಿಕೊಳ್ಳಬೇಕಾಗ್ತದೆ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ ಹಿರಿಯವರು ಆಡಿದಂತಹ ಮಾತು. ಆ ಧರ್ಮ ಸಾಧನೆಗೆ ತನ್ನ ಶರೀರವನ್ನ ತಾನು ತೊಡಗಿಸಿಕೊಳ್ಳಬೇಕು ಅಂತಿದ್ರೆ ಕುಳಿತ ಕೂಡ್ಲೆ ನಿಂತ ಕೂಡ್ಲೆ ತಪಸ್ಸನ್ನು ಆಚರಿಸುವುದಕ್ಕಾಗುತ್ತದ ಹೇಳು? ಅದಿಲ್ಲ. ಹಾಗಾದ್ರೆ ನಾನು ಇನ್ನೇನು ತಪಸ್ಸನ್ನು ತೊಡಗಬೇಕು ಎನ್ನುವಂತಹ ನಿರ್ಧಾರವನ್ನ ಕೈಗೊಂಡು ಕುಂಟಿ ಕಾಲಲ್ಲಿ ನಿಂತು ಏಕೋದ್ಯಾನದಿಂದ ಭಗವಂತನಾದಂತಹ ಪಿನಾಕಿಯನ್ನ ಸ್ಮರಿಸುತ್ತಾ ಇರುವ ಕಾಲಕ್ಕೆ ನಿನ್ನ ಆಗಮನ ಎನ್ನುವಂಥದ್ದಾಯಿತು. ನನ್ನಲ್ಲಿ ಭಾವವಿಕಾರತೆ ಉಂಟಾಗಿದೆ ಅಂತ ತಾವು ಭಾವಿಸಲೇಬಾರದು. ಮನಸ್ಸೆನ್ನುವಂಥದ್ದು ಈವಾಗಲೂ ಕೂಡ ಪಿನಾಕಿಯಲ್ಲೇ ಇದೆ.
ಓಹೋ. ಆದ್ರೆ ತಪಸ್ಸನ್ನು ಆಚರಿಸುವುದಕ್ಕೆ ತೊಡಗಿದ್ದಷ್ಟೇ ನಾನು. ಹ್ಮ್ ಇನ್ನೇನೋ ಕೆಲವು ದಿವಸಗಳು ಸಂದು ಹೋಯಿತು ಅಂತಾದ್ರೆ ಹ್ಮ್ ಆ ಭಾವ ಎನ್ನುವಂಥದ್ದು ಮತ್ತೆ ಪಿನಾಕಿಯಲ್ಲೇ ಮೂಡಿದ ಸಮಯದಲ್ಲಿ ನಮ್ಮ ಏಕಾಗ್ರ ಚಿತ್ತ ಎನ್ನುವಂಥದ್ದು ಅತ್ತ ಕಡೆ ಆಗುವುದಕ್ಕೆ ಸಾಧ್ಯವಾಗುತ್ತದೆ. ಸರಿ. ಹೊರಗಿನ ಪ್ರಪಂಚದ ಯಾವುದೇ ಆಗು ಹೋಗುಗಳನ್ನು ತಿಳಿಯುವುದಕ್ಕೆ ಸಾಧ್ಯವಿಲ್ಲ. ಹ್ಮ್ ಒಮ್ಮಿಂದೊಮ್ಮೆಲೆ ಅದೆಲ್ಲ ಬರುವುದಕ್ಕೆ ಸಿದ್ಧಿಸುವುದಕ್ಕೆ ಸಾಧ್ಯ ಉಂಟೇ ಹೇಳಿ? ಅದಿಲ್ಲ. ಅದಿಲ್ಲ. ಮತ್ತು ತಾವಾಡುತ್ತಾ ಇದ್ದೀರಿ, ತಪಸ್ಸನ್ನಾಚರಿಸುವವನಿಗೆ ಬತ್ತಳಿಕೆ ಯಾಕೆ, ಶಸ್ತ್ರ ಯಾಕೆ, ಕಠಾರಿ ಯಾಕೆ ಎನ್ನುವ ಹಾಗೆ. ಹ್ಮ್ ಅರಮನೆಯಿಂದ ಬರುವ ಕಾಲಕ್ಕೆ ಹ್ಮ್ ನನ್ನ ರಕ್ಷಣೆಗೆ ಬೇಕಾಗಿ, ಅರ್ಥಾತ್ ಈ ಕಾಡಿನಲ್ಲಿ ಸಂಚರಿಸುವ ಸಮಯದಲ್ಲಿ ನನ್ನ ರಕ್ಷಣೆಗೆ ಬೇಕಾಗಿ ಅಂತಹ ಆಯುಧಗಳನ್ನ ನಾ ಧರಿಸಿಕೊಂಡು ಬಂದವ. ಓಹೋ. ಸ್ವರಕ್ಷಣೆ ಎನ್ನುವಂಥದ್ದು, ಆತ್ಮರಕ್ಷಣೆ ಎನ್ನುವಂಥದ್ದು ಪ್ರತಿಯೋರ್ವನಿಗೂ ಇರಲೇಬೇಕಾದುದು ತಾನೆ, ಹೌದು. ಅನಿವಾರ್ಯವೂ ಹೌದು. ಹ್ಮ್ ಕಾಡಿನಲ್ಲಿ ಯಾವುದೆಲ್ಲ ದುಷ್ಟಮೃಗಗಳಿರ್ತವೆ, ರಾಕ್ಷಸರಿರ್ತಾರೆ ಅಂತ ನಮಗೂ ಹೇಳುವುದಕ್ಕೂ ಬರುವುದಿಲ್ಲ. ಹ್ಮ್ ಆ ಸಮಯದಲ್ಲಿ ತಪಸ್ಸನ್ನೇ ಮಾಡುವುದಕ್ಕಿಂತ ಮೊದಲೇ ನಮ್ಮ ಪ್ರಾಣ ಹೋಗಬಾರದು ತಾನೆ. ಆ ಹಾಗಾಗಿ ಬರುವ ಸಮಯದಲ್ಲಿ ಆತ್ಮರಕ್ಷಣೆಗೆ ಬೇಕಾಗಿ ಅಂತಹ ಧನುಸ್ಸಾದಿಗಳನ್ನು ನಾ ಹಿಡಿದುಕೊಂಡು ಬಂದವನಿದ್ದೇನೆ. ಹ್ಮ್ ಹಾಗಿದ್ರೆ ತಪಸ್ಸನ್ನಾಚರಿಸುವ ಸಮಯದಲ್ಲಿ ಅದನ್ನು ಎಲ್ಲಾದರೂ ಇಡಬಹುದಿತ್ತಲ್ಲ ಅಂತಲೂ ಪ್ರಶ್ನೆ ಬರಬಹುದು. ಹೌದು. ಹಾಗಾದ್ರೆ ಹ್ಮ್ ಈಗ ನಾವು ಒಂದು ಕಡೆಗೆ ಹೋಗುವಾಗ ನಮ್ಮದೇ ಯಾವುದೋ ಒಂದು ವಸ್ತುವನ್ನ ಹಿಡಿದುಕೊಂಡು ಹೋಗ್ತೇವೆ. ಹ್ಮ್ ಹಿಡಿದುಕೊಂಡು ಹೋಗುವಂತಹ ಸಮಯದಲ್ಲಿ ನಮಗನಿಸ್ತದೆ ನಾವು ಇದನ್ನು ಎಲ್ಲಿಯಾದರೂ ಇಟ್ಟುಕೊಳ್ಳೋಣ ಎನ್ನುವ ಹಾಗೆ. ಹ್ಮ್ ಆಗ ಮನಸ್ಸಿಗೆ ಆಗ್ತದೆ, ನಾವಿಟ್ಟಂತಹ ವಸ್ತುವನ್ನ ಬೇರೆ ಯಾರಾದ್ರೂ ತೆಗೆದುಕೊಂಡು ಹೋದಾರೋ, ಹ್ಮ್ ತೆಗೆದುಕೊಂಡು ಹೋದರು ಅಂತಾದ್ರೆ ನಮ್ಮ ವಸ್ತು ಕಳೆದುಕೊಂಡ ಹಾಗಾಗುತ್ತದೆ ಹಾ ಅಲ್ವೇ? ಹೌದು. ಹಾಗಿದ್ರೆ ಆ ಭಾವದಿಂದಲೇ ಹ್ಮ್ ಹಿಡಿದಂತಹ ಧನುಸ್ಸನ್ನು ಕಟಾರಿಯನ್ನು ನಾನು ಎಲ್ಲೆಲ್ಲೋ ಇಟ್ಟೆ ಅಂತಾದ್ರೆ ಹ್ಮ್ ಇಲ್ಲಿ ಸಂಚರಿಸುವವರೆಲ್ಲರೂ ಕೂಡ ಅದನ್ನ ಪಡೆದುಕೊಂಡು ಹೋದಾರು ಅಂತಾದ್ರೆ ಹ್ಮ್ ನಾ ಆ ವಸ್ತುವನ್ನ ಕಳಕೊಂಡ ಹಾಗಾಗುತ್ತದೆ. ಹ್ಮ್ ತನ್ನ ರಕ್ಷಣೆಗೆ ಬೇಕಾಗಿ ಪಡೆದುಕೊಂಡು ಬಂದಂತಹ ವಸ್ತುವನ್ನ ನಾ ಕಳಕೊಂಡೆ ಅಂತಾದ್ರೆ ಮತ್ತೆ ಸಂಪಾದಿಸುವುದಕ್ಕೆ ಬಹಳಷ್ಟು ಕಷ್ಟವೂ ಹೌದು. ಹಾ ಹಾಗಾಗಿ ನೀವಾಡಿದ ಹಾಗೆ ಸಂಚರಿಸುವವರನ್ನೆಲ್ಲರನ್ನೂ ಕೂಡ ಹಿಂಸಿಸುವುದಕ್ಕೆ ಬೇಕಾಗಿ ಆ ಅಸ್ತ್ರಗಳನ್ನು, ಕಟಾರಿಯನ್ನು ನಾ ಹಿಡಿದುಕೊಂಡುದಲ್ಲ, ಹ್ಮ್ ಸ್ವರಕ್ಷಣೆಗೆ ಬೇಕಾಗಿ ಧರಿಸಿಕೊಂಡು ಬಂದಂತಹ ವಸ್ತುವನ್ನ ಮಾತ್ರ ನಾ ಹಿಡಿದುಕೊಂಡು ಬಂದವನಿದ್ದೇನೆ. ಹ್ಮ್ ಮತ್ತೊಂದುಂಟು, ಏನು? ನಾನು ಕ್ಷತ್ರಿಯನಿದ್ದೇನೆ. ಹ್ಮ್ ಒಬ್ಬಾತ ಬ್ರಾಹ್ಮಣ ತಪಸ್ಸನ್ನಾಚರಿಸುವ ಸಮಯದಲ್ಲಿ ಕಟಾರಿಯನ್ನು, ಧನುಸ್ಸನ್ನು ಹಿಡಿದುಕೊಂಡ್ರೆ ಅದು ಅಪರಾಧ ಅಂತಾಗುತ್ತದೆ. ಹ್ಮ್ ಕ್ಷತ್ರಿಯನಾದವ ಕ್ಷತ್ರಿಯನಲ್ಲೇ ಇರಲೇಬೇಕಾದಂತಹ ಧನುಸ್ಸನ್ನು, ಕಟಾರಿಯನ್ನ ಹಿಡಿದುಕೊಂಡ ಅಂತಾದ್ರೆ ಅದು ತಪ್ಪು ಅಂತಾಗುವುದಿಲ್ಲ. ಹ್ಮ್ ಈಗ ದೇವಸ್ಥಾನಕ್ಕೆ ನಾವು ಹೋಗುತ್ತೇವೆ. ದೇವಸ್ಥಾನಕ್ಕೆ ಹೋಗುವಂತಹ ಸಮಯದಲ್ಲಿ ಒಬ್ಬ ಶಿಲ್ಪಕಾರ ಇರ್ತಾನೆ, ಶಿಲ್ಪಿ ಇರ್ತಾನೆ. ಆ ಶಿಲ್ಪಕಾರ ಅವನಲ್ಲಿರುವಂತಹ ಯಾವುದೋ ಒಂದು ವಿಧವಾದಂತಹ ಆಯುಧವನ್ನ ದೇವಸ್ಥಾನದ ಒಳಗೂ ತೆಗೆದುಕೊಂಡು ಹೋಗ್ತಾನೆ. ಅದನ್ನು ನಾವು ತಪ್ಪು ಅಂತ ಹೇಳುವುದಕ್ಕಿಲ್ಲ. ಯಾಕೆ? ಅವ ಮಾಡುವಂತಹ ಉದ್ಯೋಗವೇ ಅದು, ಅನಿವಾರ್ಯತೆ. ಬ್ರಾಹ್ಮಣನಾದವ ದೇವಸ್ಥಾನಕ್ಕೆ ಹೋಗುವಾಗ ಯಜ್ಞ ಯಾಗಾದಿಗಳನ್ನ ಮಾಡುವುದಕ್ಕೆ ಬಳಸುವಂತಹ ಸುಕ್ಸುರುವಾದಿಗಳನ್ನ ಕೈಯಲ್ಲಿ ಹಿಡಿದುಕೊಂಡು ಹೋದ ಅಂತ ಆದ್ರೆ ಅವ ಯಾಕೆ ಅದನ್ನು ಹಿಡಿದುಕೊಂಡು ಬಂದ ಅಂತ ಹೇಳುವುದಕ್ಕೆ ಇಲ್ಲ. ಅದು ಅವನ ಸ್ವ ಉದ್ಯೋಗದ ಮೂಲಕವಾಗಿ ಅವ ಮಾಡಬಹುದಾದುದು, ಅವನಿಗೆ ಅದು ಕರ್ತವ್ಯ. ಆ ದೃಷ್ಟಿಯಿಂದ ಕ್ಷತ್ರಿಯನಾದಂತಹ ನನಗೆ ಧನುಸ್ಸು, ಕಟಾರಿ ಎನ್ನುವಂಥದ್ದು ಅನಿವಾರ್ಯವೂ ಹೌದು, ಸ್ವರಕ್ಷಣೆಗೆ ಬೇಕಾಗಿ ಹಿಡಿದುಕೊಳ್ಳಬೇಕಾದುದು ಹೌದು. ಹಾಗಾಗಿ ನಾ ಅದನ್ನು ಹಿಡಿದುಕೊಂಡಿದ್ದೇನೆ. ಮತ್ತೊಂದುಂಟು ಸ್ವಾಮಿ, ಏನು? ಈಗ ನೀವೇ ಹೇಳಿದ್ದೀರಿ ನೀ ಇಲ್ಲಿಂದ ಹೋಗಬಹುದು ಎನ್ನುವ ಹಾಗೆ. ತಪಸ್ಸನ್ನು ಆಚರಿಸುತ್ತಾ ಇದ್ದ ನನ್ನ ತಪಸ್ಸಿಗೆ ಭಂಗ ತಂದವರು ತಾವು. ಓಹೋ. ಇನ್ನು ನೀವು ಇಲ್ಲಿ ಹೆಚ್ಚು ಮಾತನಾಡುವುದು ಬೇಡ, ನನ್ನ ಏಕಾಗ್ರತೆಗೂ ಕಷ್ಟ ಆಗುತ್ತದೆ. ನೀವು ಸ್ವಲ್ಪ ಆಚೆ ಹೋದ್ರೆ ಒಳ್ಳೇದಿತ್ತು. ಮಗನೇ, ಮೆಚ್ಚಿದೆ. ಮಗನಿಗೆ ತವ ದೃಢಕ್ಕೆ ಮೆಚ್ಚಿದೆ. ಮಗನ ಕೇಳ್ತವ ದೃಢಕ್ಕೆ ಮೆಚ್ಚಿದೆ. ಅಗಜೇಯರಸನು ಬರಲಿ, ಅಗಜೇಯರಸನು ಬರಲಿ, ನಿನ್ನಯ ಬಗೆಯ ಭೀತವ ಕೊಡಲಿ, ನಿನ್ನಯ ಬಗೆಯ ಭೀತವ ಕೊಡಲಿ, ಸೇರಲಿ ಜಗದಿ ನಿನಗೆ.
ಮಗನೇ ಕೇಳು. ಮಗನೇ, ಮಗನೇ ಅಂತ ಕರೆಯುವಾಗಲೇ ನಾನು ಆಚೆ ಈಚೆ ನೋಡುವುದಕ್ಕಾರಂಭಿಸಿತು. ಬ್ರಾಹ್ಮಣ ಇದ್ದ ಸ್ಥಳದಲ್ಲಿ ಸುಮನಸಾಧಿಪನಾದಂತಹ ದೇವೇಂದ್ರ ನಿಮ್ಮನ್ನ ಕಾಣುವುದಕ್ಕೆ ಸಾಧ್ಯವಾಯಿತು. ಹೌದು, ಮತ್ತೊಮ್ಮೆ ಚರಣಾರವಿಂದಗಳಿಗೆ ವಂದಿಸಿಕೊಂಡವನಿದ್ದೇನೆ. ಶುಭವಾಗಲಿ, ಎದ್ದೇಳು. ಮಗನೇ, ಅಲ್ಲ, ನೀವು ಯಾಕೆ ಈ ವೇಷ ಎಲ್ಲ ಹಾಕಿದ್ದಂತಲೇ ನನಗೆ ಅರ್ಥ ಆಗ್ಲಿಲ್ಲಪ್ಪ. ಆ ಭಾವ ನಿನ್ನಲ್ಲಿ ಮೂಡಬಹುದು ಅಂತ ನಾನು ಭಾವಿಸಿದ್ದೆ. ಓ, ಯಾಕೆ ಅಂದ್ರೆ ನಿನ್ನಾದಂತಹ ಈ ತಪಸ್ಸನ್ನು ಭಂಗಪಡಿಸಬೇಕು ಎಂಬ ಉದ್ದೇಶದಿಂದ ಅಲ್ಲ. ತಂದೆಯಾದವ ಮಗನ ತಪಸ್ಸಿಗೆ ಯಾವತ್ತಾದರೂ ಭಂಗ ತರುವುದಕ್ಕುಂಟೆ? ಇಲ್ಲೂ ಅಲ್ಲ. ಹಾಗಿದ್ರೆ ಯಾಕೆ ಎಂಬಂತಹ ಪ್ರಶ್ನೆ ಮೂಡುತ್ತದೆ. ಅದು ಬ್ರಾಹ್ಮಣ ವೇಷಧಾರಿಯಾಗಿಯೇ ನನ್ನ ಕಣ್ಣ ಮುಂಭಾಗದಲ್ಲಿ ಕಾಣಿಸಿಕೊಳ್ಳಬೇಕು ಅಂತಿದ್ರೆ ಏನಾದ್ರೂ ಒಂದು ಕಾರಣ ಬೇಕು ತಾನೆ? ಕಾರಣ ಇದ್ದೇ ಬಂದವನಿದ್ದೆ. ಏನು? ನೀನು ತಪಸ್ಸನ್ನು ಆಚರಿಸುವಂತಹ ಈ ಸಮಯಕ್ಕೆ ನೀನು ಯಾವ ಲಕ್ಷ್ಯವನ್ನು ಇರಿಸಿಕೊಂಡು ತಪಸ್ಸಾಚರಿಸುತ್ತಾ ಇದ್ದೀಯೋ ಅದರ ಕುರಿತಾದ ನಿನ್ನ ಏಕಾಗ್ರತೆ ದೃಢತೆಯನ್ನು ಪರೀಕ್ಷಿಸಬೇಕು. ನಿನ್ನ ಪಥ ಸರಿಯಾಗಿ ಇದೆ ಎಂಬ ಪರೀಕ್ಷೆಯನ್ನು ನಡೆಸಬೇಕು ಎಂಬ ಉದ್ದೇಶದಿಂದಲೇ ಬಂದವನು. ಈಗ ಪರೀಕ್ಷೆ ಮಾಡಿದ್ದ ನೀವು? ಹೌದು. ಮುಂದಿನಂತಹ ಧರ್ಮ ಪಥದಲ್ಲಿ ನೀನು ಸಾಗುವಂತಹ ಕಾಲಕ್ಕೆ ನಿನ್ನ ಲಕ್ಷ್ಯವನ್ನು ನೀನು ಈಡೇರಿಸುವುದಕ್ಕೆ ಖಂಡಿತ ಸಫಲನಾಗುತ್ತೀ. ಪ್ರಥಮ ಹೆಜ್ಜೆಯಲ್ಲಿ ನಾವು ತೇರ್ಗಡೆ ಹೊಂದಿದೆವು ಅಂತಾದ್ರೆ ಮುಂದೆ ನಮಗೆ ಅದು ಸುಲಭವಾಗಿ ದಕ್ಕಿಸುವುದಕ್ಕೆ ಸಾಧ್ಯ ಇದೆ. ಪ್ರಥಮ ಹೆಜ್ಜೆಯಲ್ಲೇ ತೇರ್ಗಡೆ ಹೊಂದಿ ಹಿಂದೆ ಮುಂದೆ ಹೋಗುವುದಕ್ಕೇನುಂಟು? ಇಲ್ಲಿಯೇ ನಾ ತೇರ್ಗಡೆ ಹೊಂದಿದೆ ಎನ್ನುವ ಭಾವ ಬರಬಾರ್ದು ತಾನೆ? ಅದು ಬರಬಾರ್ದು. ದೃಢ ಸಂಕಲ್ಪದಲ್ಲಿ ಮುಂದುವರಿಯಬೇಕು. ಹಾಗೆ ಮುಂದುವರಿಯುತ್ತಾ ನೀನೀಗ ತಪಸ್ಸನ್ನ ಆಚರಿಸುವಂತಹ ಆ ಪರಶಿವ ನಿನಗೆ ಒಲಿದು ಅಗಜೆಯ ಅರಸ ನಿನಗೆ ಬೇಕಾದನ್ನು ನಿನ್ನ ಮನಸ್ಸ ಅಭಿಷ್ಟಗಳೇನುಂಟು ಅದನ್ನೆಲ್ಲ ಖಂಡಿತ ಈಡೇರಿಸಿ ಕೊಡುವವನಿದ್ದಾನೆ. ಅದರತ್ತ ನಿನ್ನ ಚಿತ್ತವನ್ನು ಮುಂದುವರಿಸಿ ಸರಿ ಆ ಬಗೆಗಿನ ನಿನ್ನ ತಪಸ್ಸನ್ನು ಕೇಂದ್ರೀಕರಿಸಿ ಆ ಲಕ್ಷ್ಯವನ್ನು ಈಡೇರಿಸುವಂತ ನನ್ನ ಆಶೀರ್ವಾದವಷ್ಟೇ. ಜನಕ, ಇಲ್ಲಿಯ ತನಕ ನಿಮ್ಮನ್ನ ಕಾಣುವ ಯೋಗ ನನ್ನ ಪಾಲಿಗೆ ಪ್ರಾಪ್ತವಾಗಲಿಲ್ಲ, ಮುಖಾಮುಖಿಯಾಗಿದ್ದುಕೊಂಡು. ಇಂದಿನ ದಿವಸಕ್ಕಾಗುವಾಗ ಲೋಕಕ್ಕೆ ಪಾಠ ಮಾಡುವಂತಹ ನೀವು ಇವನನ್ನೊಂದು ಪರೀಕ್ಷಿಸುವ ಎನ್ನುವಂತಹ ದೃಷ್ಟಿಯನ್ನಿರಿಸಿಕೊಂಡು ಈ ರೂಪದಿಂದ ನನ್ನ ಕಣ್ಣ ಮುಂಭಾಗದಲ್ಲಿ ಕಾಣಿಸಿಕೊಂಡವರಿದ್ದೀರಿ. ಹಾಗಾದ್ರೆ ವ್ಯಕ್ತಿಯಾದವನಿಗೋ ತಪಸ್ಸನ್ನಾಚರಿಸುವವನಿಗೂ ಬೇಕಾದ್ದು ಏನು ಅಂತ ಕೇಳಿದ್ರೆ ದೃಢವಾದಂತಹ ಚಿತ್ತ ಎನ್ನುವುದು ಸ್ಪಷ್ಟವಾಯಿತು. ಹೌದು, ನಿಮ್ಮ ಆಶೀರ್ವಾದದಿಂದ ಅಗಜೆಯ ಅರಸ ಆದಷ್ಟು ಶೀಘ್ರವಾಗಿಯೇ ನನಗೆ ಮೈದೋರಲಿ ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ನಾನು ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೇನೆ. ಅದು ಖಂಡಿತ ಈಡೇರುವುದಕ್ಕಿದೆ. ದೃಢ ಸಂಕಲ್ಪದಿಂದ ಮುಂದುವರಿ. ಸರಿ. ಅದೇ ರೀತಿ ಆ ಅಗಜನ ಅರಸನ ದರ್ಶನವಾದ ಬಳಿಕ ಆತನಿಂದ ನಿನಗೆ ಬೇಕಾದಂತಹ ಸಕಲ ಭಾಗ್ಯಗಳು ಒದಗಿದ ಬಳಿಕ ನಾನು ನಿನ್ನನ್ನು ಕಾಣುವುದಕ್ಕಿದ್ದೇನೆ. ನಿನ್ನ ಕಾರ್ಯದತ್ತ ಮುನ್ನಡೆ ಶುಭವಾಗಲಿ. ಆಗಲಿ ಆಗಲಿ. ವರಸಮಾದಿಯೋಳೈದೆ ದೃಷ್ಟಿಯ ಇರಿಸಿದಾಗ ಗ್ರಹದಿಯೇ ವರಸಮಾದಿಯೋಳೈದೆ ದೃಷ್ಟಿಯ ಇರಿಸಿನಾಸಾಗ್ರಹದಿಯೇ ದೃಷ್ಟಿಯ ನಿರಿಸಿ ನಾಸಾಗ್ರಹದಿ ಮೇಲ್ಮುಖವಿರಿಸಿ ಬರ್ಗನ ಭಜಿಸುತ್ತಿದ್ದನು
ಬೆರೆದು ತನುವ ವರ ಸಮಾಧಿಯೊಳೈದೆ ದೃಷ್ಟಿಯ ಇರಿಸಿನ ಸಾಗ್ರಹದಿಯೇ ಹೊರಟು ನಿಂತ ಕಾರ್ಯದಲ್ಲಿ ಜಯಲಲನೆ ಎನ್ನುವುದು ನನ್ನ ಪಾಲಿಗೆ ಪ್ರಾಪ್ತವಾಗುತ್ತದೆ ಎನ್ನುವುದಕ್ಕೆ ನನ್ನ ತಂದೆಯ ದರ್ಶನವೇ ನನ್ನ ಪಾಲಿಗೆ ಪ್ರಾಪ್ತವಾಗಿ ಹೋಯಿತಲ್ಲ. ಮುಂದೆ ನಡೆದೆ ಅಂತಾದರೆ ಶುಭಪ್ರದವಾಗುತ್ತದೆ ಅಂತ ಆಶೀರ್ವಾದವನ್ನೂ ಮಾಡಿದವರಿದ್ದಾರೆ. ಅವರ ಆಶೀರ್ವಾದವನ್ನು ಪಡೆದು ಅವರಿಂದ ಬೀಳ್ಕೊಟ್ಟ ಬಳಿಕ ತಪಸ್ಸನ್ನಾಚರಿಸುವುದಕ್ಕೆ ಬೇಕಾದ ಸಿದ್ಧತೆಯನ್ನೂ ಮಾಡಿದವನಿದ್ದೇನೆ. ಒಂಟಿ ಕಾಲಲ್ಲಿ ನಿಂತುಕೊಂಡು ಇಷ್ಟರವರೆಗೆ ಆಹಾರವನ್ನು ಸೇವಿಸುತ್ತಾ ಜೀವನವನ್ನು ಸಾಗಿಸುತ್ತಾ ಬಂದೆ. ಆಹಾರ ಯಾಕೆ ಸೇವಿಸಬೇಕು ಅಂತ ಕೇಳಿದರೆ, ಕುರಿಯಾದ ಆಹಾರಂ ಪ್ರಾಣ ಸಂರಕ್ಷಣಾರ್ಥಂ, ಪ್ರಾಣ ಸಂರಕ್ಷಣೆಗೆ ಬೇಕಾಗಿ ಆಹಾರವನ್ನು ಸೇವಿಸಬೇಕಂತೆ. ಹಾಗಾಗಿ ದಿವಸಕ್ಕೆ 3 ಬಾರಿ ಸೇವಿಸುತ್ತಾ ಇದ್ದಂತಹ ಆಹಾರವನ್ನು 3 ದಿವಸಕ್ಕೊಮ್ಮೆ ಆಹಾರವನ್ನು ಸೇವಿಸುತ್ತಾ ತಪಸ್ಸನ್ನಾಚರಿಸುವುದಕ್ಕೆ ತೊಡಗಿದೆ. ಅದು ಸಾಕಾಗಲಿಲ್ಲ ಅಂತ ವಾರಕ್ಕೆ 1 ಸಲ ಆಹಾರವನ್ನು ಸೇವಿಸುತ್ತಾ ತಪಸ್ಸನ್ನಾಚರಿಸುವುದಕ್ಕೆ ತೊಡಗಿದೆ. ತಿಂಗಳಿಗೊಂದು ಬಾರಿ ಆಹಾರವನ್ನು ಸೇವಿಸುತ್ತಾ ತಪಸ್ಸನ್ನಾಚರಿಸುವುದಕ್ಕೆ ತೊಡಗಿದೆ. ಇದು ಯಾವುದೂ ಸಾಕಾಗಲಿಲ್ಲ ಎನ್ನುವ ಭಾವದಿಂದಲೇ ಕೇವಲ ಕಾಡಿನಲ್ಲಿರುವಂತಹ ಪತ್ರೆಗಳನ್ನೇ ಸೇವಿಸುತ್ತಾ ಜೀವನವನ್ನು ಸಾಗಿಸುವುದಕ್ಕೆ ತಪಸ್ಸನ್ನಾಚರಿಸುವುದಕ್ಕೆ ತೊಡಗಿದೆ. ಹರನ ದರ್ಶನ ನನ್ನ ಪಾಲಿಗಾಗಲಿಲ್ಲ. ಇನ್ನೇನು ಮಾಡೋಣ ಎನ್ನುವ ಹಾಗೆ ಆಲೋಚಿಸಿ ಕೇವಲ ಇಲ್ಲಿ ಸಂಚರಿಸುವಂತಹ ಗಾಳಿಯನ್ನೇ ಆಹಾರವನ್ನಾಗಿಸುವುದರ ಮೂಲಕವಾಗಿ ತಪಸ್ಸನ್ನಾಚರಿಸುವುದಕ್ಕೆ ತೊಡಗಿದವನಿದ್ದೇನೆ. ತಡ ಮಾಡುವುದು ಯಾಕೆ? ಇಲ್ಲಿ ಸಂಚರಿಸುವಂತಹ ಗಾಳಿಯನ್ನೇ ಆಹಾರವನ್ನಾಗಿಸುವುದರ ಮೂಲಕವಾಗಿ ಏಕೋ ಭಾವದಿಂದ ಹರನನ್ನೇ ತಪಸ್ಸನ್ನಾಚರಿಸುತ್ತೇನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅರಸಕೇಳಿಂತು ಭವಗೆರಾಗಿದು ತೆರಳೆ ಮೌನಿಗಳಿದ್ದ ಕರೆದು ನಂದೀಶ್ವರನ ಓಡಿಸುಭೂತನಿಕರವನು ತ್ವರಿತ ನೆಂದು ಪಾರ್ವತಿ ವಿರಸಿದಾನೆ ಶಬರ ರೂಪವ ಬೆರಸಿದಾನೆ ಶಬರ ರೂಪವ ಬೆರಸಿದಾನೆ ಶಬರ ರೂಪವ ಧರಿಸುತ್ತಿದ್ದನು ಶರಣರ ರಸನ ದರ್ಶನಾರ್ಥಿಯಲಿ ಬೆರಸಿದಾನೆ ಶಬರ ರೂಪವ ಪರ್ವತ ಸಂಜಾತೆ ಪಾರ್ವತಿ
ಅತೀವವಾದಂತಹ ಭಕ್ತ ಸಂದೋಹಗಳೆಲ್ಲವೂ ಸದಾ ಕಾಲ ನಮ್ಮನ್ನು ಸ್ತುತಿಸುತ್ತಾ ಇರುವುದು. ಅವರೇನು ಅಪೇಕ್ಷೆಯನ್ನು ಹೊಂದುತ್ತಾರೋ ಅದನ್ನು ಈಡೇರಿಸುವುದೇ ನಮಗೆ ಹೊಣೆಯಾಗಿಯೂ ಅದು ನಮಗೆ ಆಪ್ಯಾಯಮಾನವಾಗಿಯೂ ನಾವು ಇಲ್ಲಿಯವರೆಗೆ ಸಾಧಿಸುತ್ತಾ ಬಂದದ್ದು. ಎತ್ತರದ ಕೈಲಾಸದಲ್ಲಿ ಬಿತ್ತರದ ಮನೋವೃತ್ತಿಯನ್ನು ಹೊಂದಿಕೊಂಡೇ ನಾವು ಸಾಗುತ್ತಾ ಬಂದವು. ಈ ಹೊತ್ತಿನಲ್ಲಿ ನಡೆದಂತಹ ಕೌತುಕಮಯವಾದಂತಹ ವಿಚಾರವನ್ನು ನೀನು ಅವಲೋಕಿಸಬೇಕು. ಸದಾಕಾಲ ಅನುಷ್ಠಾನವನ್ನೇ ಮಾಡುತ್ತಾ ತಪೋಪ್ರಿಯರಾಗಿರುವಂತಹ ಬ್ರಾಹ್ಮಣ ಸಮುದಾಯವೆಲ್ಲ ನಾವಿದ್ದ ಕಡೆಗೆ ಆಗಮಿಸುತ್ತಾ ಬಂದವರೇ ನಮಗೆ ನಮಸ್ಕರಿಸುತ್ತಾ ಒಂದು ರೀತಿಯ ಭಯದಿಂದಲೂ ಆತಂಕದಿಂದಲೂ ನೀನಾಡಬೇಕು ಅಂತ ಒಬ್ಬೊಬ್ಬರಿಗೆ ಬೆಟ್ಟು ಮಾಡಲು ತೋರಿಸ್ತಾ ಇದ್ದರು. ಧೈರ್ಯ ಮಾಡಿಕೊಂಡು ಒಬ್ಬರು ಆಡಿದ್ರಲ್ಲ. ಕಾನನದಲ್ಲೇ ಸದಾಕಾಲ ವಾಸಿಸುತ್ತಾ ಇದ್ದಂಥ ನಮಗೆ ಕಾನನದಲ್ಲಿ ವಾಸಿಸುವುದಕ್ಕೆ ಆಗದೇ ಇರತಕ್ಕಂತಹ ಸ್ಥಿತಿಯೊಂದು ನಿರ್ಮಾಣವಾಗಿದೆ. ಲೋಕದಲ್ಲಿ ಗೋಬ್ರಾಹ್ಮಣರಿಗೆ ಯಾವುದೋ ಚ್ಯುತಿ ಬರುತ್ತದೆ ಅಂತಾದರೆ ಯಾವುದೋ ಬಾಧೆ ಆರಂಭವಾಗಿದೆ ಅಂತ ಅರ್ಥ. ಆದ್ದರಿಂದಲೇ ನಾನು ಕೇಳಿದ್ದು, ಏನು ನಿಮಗೆ ಸಮಸ್ಯೆ ಅಂತ ಕೇಳಿದರೆ ತಪಸ್ಸನ್ನು ಆಚರಿಸುವುದೇ ಸಮಸ್ಯೆ ಅಂತ ಅಂದರು. ಅವರು ತಪಸ್ಸನ್ನು ಆಚರಿಸುವುದಕ್ಕೆ ಸಮಸ್ಯೆಯೋ ಅನ್ಯರ ತಪಸ್ಸಿನಿಂದ ಸಮಸ್ಯೆಯೋ ಅಂತ ಕೇಳಿದಾಗ, ಕಾನನ ಮಧ್ಯದಲ್ಲಿ ಕ್ಷತ್ರಿಯ ಕುಮಾರನೊಬ್ಬ ತಪಸ್ಸು ಮಾಡುತ್ತಾ ಇದ್ದಾನೆ. ಅತೀವವಾದಂತಹ ಭಕ್ತಿಯಿಂದ ಏಕೋಭಾವದಿಂದ ನಿನ್ನನ್ನೇ ನುತಿಸುತ್ತಾ ಇರುವುದನ್ನು ಕಂಡೆಯ ಅಂತ ಕೇಳಿದವನು. ಅರಿವು ನಮಗೂ ಆಗಿದೆ, ಆದರೆ ಪ್ರತಿಕ್ರಿಯಿಸುವುದಕ್ಕೆ ಸರಿಯಾದ ಸಮಯ ಒದಗಬೇಕು ಅಂತ ನಾವು ಸುಮ್ಮನೆ ಇರ್ತೇವೆ. ಕುಂತಿನಂದನನಾದಂತಹ ಅರ್ಜುನ ಇಂದ್ರಕೀಲಕದಲ್ಲಿ ತಪಸ್ಸನ್ನಾಚರಿಸುತ್ತಾ ಇದ್ದಾನೆ ನನ್ನನ್ನೇ. ಮೈತ್ರೇಯಿ ಮುನಿಯಿಂದ ದತ್ತವಾದಂತಹ ಯುಧಿಷ್ಠಿರನಿಂದಲೇ ಉಪದೇಶಿತವಾದಂತಹ ವಿಶೇಷವಾದಂತಹ ಪಂಚಾಕ್ಷರಿ ಮಂತ್ರವನ್ನು ಏಕೋಭಾವದಿಂದ ನುತಿಸುತ್ತಾ ಇದ್ದಾನೆ ನನ್ನನ್ನು ಕಾಣಿಸಿಕೊಳ್ಳುವುದಕ್ಕೋಸ್ಕರವಾಗಿ. ಆದರೆ ನಾನವನಿಗೆ ಕಾಣಿಸಿಕೊಳ್ಳುವುದಕ್ಕೊಂದು ವೇದಿಕೆ ನಿರ್ಮಾಣವಾಗಬೇಕು ಅಂತ ನಾನು ಕಾಯುತ್ತಾ ಇದ್ದರೆ, ಈಗ ಬಂದು ಬ್ರಾಹ್ಮಣರು ಆಡಿದ್ದು ತಪಸ್ಸಿನ ಬೇಗೆಯಿಂದಲೂ ಉಳಿಯುವುದಕ್ಕೆ ಆಗುವುದಿಲ್ಲ ಅಂತ ಆಡಿದರಲ್ಲ. ಹಾಗಾದರೆ ನಾವು ಆ ಕಡೆಗೆ ಹೋಗಬೇಕು ಎನ್ನುವುದು ಸ್ಪಷ್ಟ. ಆದರೆ ಹಾಗೆಯೇ ಹೋಗಿ ಅವನಿಗೆ ಮೈದೋರುವುದೇ, ಹಾಗೆ ಮೈದೋರಬಾರದು ಅಂತ ಅಲ್ಲ. ಆದರೆ ಅವನ ಉದ್ದೇಶ ವಿಶೇಷವಾದದ್ದು. ಲಯಕಾರಕನಾದಂಥ ನಾನು ಲಯವನ್ನು ಮಾಡಬೇಕಾದಂಥ ಸ್ಥಿತಿಯಲ್ಲಿ ಲಯವೆಂಬುದು ಕೇವಲ ನಾಶ ಅಲ್ಲ ಅನ್ನೋದನ್ನು ಜಗತ್ತಿಗೆ ತೋರ್ಪಡಿಸಬೇಕಾಗಿದೆ. ಯಾಕೆ ಅಂತಂದರೆ ಅದೊಂದು ಸಂತುಲಿತವಾದಂತಹ ಸ್ಥಿತಿಯಾಗಿರುತ್ತದೆ. ಜಗತ್ತು ಹೇಗೆ ಉಳಿಯಬೇಕು ಎನ್ನುವುದಕ್ಕೆ ಅದು ಕಾರಣವೂ ಆಗಿರುತ್ತದೆ. ಆದ್ದರಿಂದ ನಾನು ಮಾಡುವ ಕಾಯಕಕ್ಕೆ ಅವನು ಹೊಣೆಯೂ ಆಗಬೇಕು. ಅದಕ್ಕೆ ಅವಶ್ಯವಾದದ್ದು ಅವನಿಗೆ ಒದಗಿಸಿ ಕೊಡಬೇಕು. ಇವತ್ತು ಭೂಲೋಕ ಅನ್ಯಾಯದ ಮಾರ್ಗದಲ್ಲೂ ತುಂಬುತ್ತಾ ಇರುವುದನ್ನು ನಾವು ಗಮನಿಸಿದ್ದೇವೆ. ಆದ್ದರಿಂದ ಅನ್ಯಾಯಗಾರರ ಹನನವಾಗುವುದಕ್ಕೆ ಆ ಅರ್ಜುನನು ಕಾರಣನಾಗಬೇಕು. ಅದಕ್ಕಾಗಿ ಅವನಿಗೆ ಬೇಕಾದನ್ನು ಒದಗಿಸಿ ಕೊಡೋಣ ಅಂತಂದರೆ ಹೀಗೆಯೇ ಹೋಗುವುದೇ. ಅವನ ಧಾರಣಾಶಕ್ತಿಯನ್ನು ನಾವು ಗುರುತಿಸಿದ ಬಳಿಕವೇ ಅವನಿಗೆ ಬೇಕಾದದನ್ನು ಕೊಡುವುದಕ್ಕೆ ಸಾಧ್ಯ. ಆದ್ದರಿಂದ ಅವನ ಧಾರಣಾಶಕ್ತಿ ಏನು ಅನ್ನೋದನ್ನು ಪರೀಕ್ಷಿಸಬೇಕು. ಅದಕ್ಕಾಗಿ ನಾನು ಯೋಚನೆ ಮಾಡಿದ್ದೇನು ಬಲ್ಲೆಯ, ಈ ರೂಪ ಬೇಡ, ವ್ಯಾಧ ರೂಪವನ್ನು ಮಾಡಿದೆ. ಯಾಕೆಂದ್ರೆ ನಾವು ಇರುವುದು ಕಾಡಿನಲ್ಲಿ ಅಲ್ಲಿವೆ, ಅನ್ಯ ರೂಪದಲ್ಲಿ ಹೋಗೋದು ಬೇಡ. ವ್ಯಾಧ ರೂಪವನ್ನು ತಾಳುಕೊಂಡು ಆ ಕಡೆಗೆ ಹೋಗೋಣ ಅಂತ. ಇನ್ನೊಂದು ಸ್ಪಷ್ಟವಾದಂತಹ ಕಾರಣವಿದೆ. ಪಶುಪತಿ ಎನ್ನುವುದು ನನಗೆ ನಾಮ ಇರುವಂಥದ್ದು. ಎಲ್ಲೇ ಇರಲಿ ಅವರಲ್ಲಿರುವಂತಹ ಪಶುತ್ವವನ್ನು ಮರ್ದಿಸಿ ಅದಕ್ಕೆ ಪತಿತ್ವವನ್ನು ಸ್ಥಾಪಿಸುವುದು, ಆ ಮೂಲಕವಾಗಿ ಮಾನವೀಯವಾದಂತಹ ಒಂದು ಸ್ಥಿತಿಯನ್ನು ನಿರ್ಮಿಸುವುದು ನನಗೆ ಹೊಣೆ. ಆದ್ದರಿಂದ ಅರ್ಜುನನಾದರೂ ಅತ್ಯಂತ ಭಕ್ತನೂ ಹೌದು, ಸಾಮರ್ಥ್ಯವಂತನೂ ಹೌದು. ಎಲ್ಲೆನಿತೂ ಕೂಡ ಅವನಲ್ಲೂ ಕೂಡ ಪಶುತ್ವ ಇರಬಾರದು ಎನ್ನುವ ಎಚ್ಚರಿಕೆ ನಮ್ಮಲ್ಲಿರಬೇಕು. ಆ ಉಭಯ ಕಾರಣವನ್ನು ಕಳೆದುಕೊಂಡು ಆ ಕಡೆಗೆ ಹೋಗುವುದಕ್ಕೆ ನಾನು ಸಿದ್ಧನಾಗುತ್ತಾ ಇದ್ದೇನೆ. ನೀನೇನಾಡ್ತೀನಿ ಸ್ವಾಮಿ? ನೀವು ಹೊರಟ ಕಾರ್ಯವಂತೂ ಒಳ್ಳೆಯ ಕಾರ್ಯವೇ. ಧರ್ಮ ಕಾರ್ಯಕ್ಕೆ ಅರ್ಜುನನನ್ನು ಯಾವ ರೀತಿ ಉಪಯೋಗಿಸಬಹುದು, ಅವನ ಶಕ್ತಿ ಏನು ಅನ್ನುವುದು ತಿಳಿಯುವುದು ಮಾತ್ರವಲ್ಲ, ಅವನಿಗೆ ನಮ್ಮ ಮುಖಾಂತರ ಆ ಧರ್ಮ ಕಾರ್ಯಕ್ಕೆ ಮುಂದೆ ಹೋಗುವುದಕ್ಕೆ ಸಹಕಾರಿಯಾಗುವಂತಹ ರೀತಿಯಲ್ಲಿ ನಮ್ಮಿಂದ ಏನಾದರೂ ಕೊಡಬೇಕು ಅನ್ನುವಂತಹ ಉದ್ದೇಶ. ಹಾಗಾಗಿ ನಿಮ್ಮ ಈ ಶುಭ ಕಾರ್ಯಕ್ಕೆ ನನ್ನನ್ನು ನಾನು ತೊಡಗಿಸಿಕೊಳ್ಳಬೇಕೆಂದಿದ್ದೇನೆ ದೇವ. ಅರ್ಜುನ ಏನೋ ಕೊಡಬೇಕು, ಅರ್ಜುನ ನೋಡಬೇಕು, ಉಭಯ ಆಸೆಗಳು ನಿನಗಿದೆ ಅಂತ ಆಡುತ್ತೆ. ಹಾಗಂತ ನಾನು ಹೋಗುವುದು ಒಬ್ಬ ಬೇಡನ ರೂಪದಲ್ಲಿ ಶಬರನಾಗಿ. ನೀನು ಹೇಗೆ ಬರುವುದಕ್ಕೆ ಸಾಧ್ಯ? ನನಗೆ ಅದಕ್ಕೆ ಅನುಗುಣವಾದಂತಹ ರೀತಿಯಲ್ಲಿ, ಹಾಗಾದ್ರೆ ನೀನು ಸಹಧರ್ಮಿಣಿಯಾದಂತಹ ರೀತಿಯಲ್ಲಿ ಶಬರಿಯ ರೂಪದಲ್ಲಿಯೇ ನಾನು ಬರ್ತೇನೆ. ನೀನು ಶಬರಿಯ ರೂಪದಲ್ಲಿ ಬರುತ್ತಿ. ಒಂದು ದೃಷ್ಟಿಯಲ್ಲಿ ಸರಿಯಾಗಿಯೇ ಇದೆ. ನೀನು ಅನ್ನಪೂರ್ಣಾದೇವಿ ಅಂತ ಕರೆಯಲ್ಪಟ್ಟವಳು. ಅನ್ನ ಎನ್ನುವುದು ಕೇವಲ ಹಸಿವನಿಂಗಿಸುವುದಕ್ಕೆ ಮಾತ್ರವಿರುವುದಲ್ಲ, ಹೊಟ್ಟೆ ತುಂಬಿಸುವುದಕ್ಕೆ ಇರುವುದಲ್ಲ. ಯಾವನಲ್ಲಿ ಯಾವ ಹಸಿವಿದೆಯೋ ಆ ಹಸಿವನ್ನು ಇಂಗಿಸುವ ತಾಯಿಯಾಗಿ ನೀನು ಕಾಣಿಸುವವಳು.
ಆದ್ದರಿಂದ ನೀನು ನನ್ನ ಜೊತೆಯಲ್ಲಿ ಬರತಿ ಅಂತಾದ್ರೆ ಅವನ ಅಪೇಕ್ಷೆಯನ್ನು ಈಡೇರಿಸುವುದಕ್ಕೆ ಬರುವುದಾದ್ರೆ ಶಬರಿಯಾಗಿ ನೀನು ಬರತಿ ಅಂತ ಆಲೋಚನೆ ಮಾಡಿದ್ರೆ ಓಹೋ ನೋಡು, ನಮ್ಮವರೆಲ್ಲ ಬೇರೆ ಬೇರೆ ರೂಪದಲ್ಲಿರುವವರು ಆದ್ರೆ ಎಲ್ಲ ಒಂದೇ ರೂಪವನ್ನು ತಾಳಿದ್ದಾರೆ. ಅವರು ಕೂಡ ಶಬರ ಪಡೆಯಾಗಿದ್ದಾರೆ. ಹಾಗಾಗಿ ನಾವು ಹೀಗಲ್ಲ ಸಾಗುದಲ್ವ ಆ ಕಡೆಗೆ, ಹಾಗಾಗಿ ಆ ಕಡೆಗೆ ಸಾಗುತ್ತಾ ಇರೋಣವಂತೆ. ವಿಧ ವಿಧ ದಸ್ತ್ರದಿ ಸದೆಮುತ ಮೃಗಗಳ ಮೃಗಗಳ ವದನ ಹರಣ ರೊದಗಿದ ಜಿನೆಗೆ ಇದು ಮೂಕ ನೆನಿಪ ಮದ ಮುಖ ನೋರುವನ ತುಬುತ ಕಿಟಿ ರೂಪದುಳೈ ದಂಡ ಏನೆಂಬೆ. ಪಾರ್ವತಿ ನೋಡಿದೆಯಾ ನಮ್ಮವರೆಲ್ಲರ ಉತ್ಸಾಹವನ್ನು? ಪ್ರತಿಯೊಬ್ಬರೂ ಕೂಡ ತಮ್ಮಲ್ಲಿರುವಂತಹ ವಿಶೇಷವಾದಂತ ಆಯುಧವನ್ನು ಹಿಡಿದುಕೊಂಡು ಬೇರೆ ಬೇರೆ ಮೃಗಗಳನ್ನು ಹೊಡೆಯುವುದಕ್ಕೆ ತೊಡಗಿದ್ದಾರೆ. ಬೇಡರಾಗಿ ಕಾಣಿಸಿಕೊಂಡಂತ ಅವರಿಗೆ ಯಾವುದನ್ನು ಕೊಲ್ಲಬೇಕು, ಯಾವುದನ್ನು ಉಳಿಸಬೇಕು, ಯಾವುದನ್ನು ಅಟ್ಟಬೇಕು ಎನ್ನುವಂತ ಸರಿಯಾದಂತಹ ಕಲ್ಪನೆ ಇದೆ. ಆದ್ದರಿಂದ ತಮ್ಮಲ್ಲಿರುವಂತಹ ವಿಶೇಷವಾದ ಆಯುಧಗಳಿಂದ ಕೊಲ್ಲಬೇಕಾದಂತಹ ಪ್ರಾಣಿಗಳನ್ನಷ್ಟೇ ಕೊಲ್ಲುತ್ತಾ ಅಟ್ಟಬೇಕಾದಂತಹ ಪ್ರಾಣಿಗಳನ್ನು ಅಟ್ಟುತ್ತಾ ಇದ್ದಾರೆ. ಆದ್ರೆ ಕೇವಲ ಬೇಟೆ ಅಲ್ಲವಲ್ಲ ನಮಗೆ ಬೇಕಾಗಿರುವುದು, ನಮಗೆ ಬೇಕಾಗಿರುವಂತಹ ಲಕ್ಷ್ಯವೇ ಬೇರೆ ಎನ್ನುವಂತ ನೆಲೆಯಲ್ಲಿ ಏನು ಮಾಡೋಣ ಅಂತ ಯೋಚನೆ ಮಾಡಿದ್ರೆ ಬಹುದಿನಗಳಿಂದ ನಾನು ಯೋಚಿಸುತ್ತಾ ಇದ್ದಂತ ದುರುಳನಾದಂತ ರಾಕ್ಷಸನೊಬ್ಬ ನಮ್ಮ ಎದುರಿಗೆ ಬರುತ್ತಾ ಇದ್ದಾನೆ. ಮೂಕನೆಂಬಂತ ನಾಮಾಂಕಿತನಾಗಿ ನಮ್ಮ ಮುಂದೆ ಈ ಹೊತ್ತಿಗೆ ಹಂದಿಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾ ಇದ್ದಾನೆ. ಆಹಾ, ಹಂದಿಯಾಗಿ ಬಂದುದು ಒಳ್ಳೆಯದೇ ಆಯಿತು. ಅನ್ಯ ರೂಪದಲ್ಲಾದ್ರೆ ರಾಕ್ಷಸ ಹನನವಾಗುತ್ತಿತ್ತು. ಈ ಹೊತ್ತಿಗೆ ನಾವು ಬಾಣ ಪ್ರಯೋಗಿಸಿದೇವಂತಾದ್ರೆ ಒಂದು ಮೃಗ ಬೇಟೆಯನ್ನು ಮಾಡಿದಾಗ ಆಗ್ತದೆ. ಆದ್ದರಿಂದ ಮಾಡಬೇಕಾದದ್ದು ಹೀಗೆ, ಆ ಪ್ರಾಣಿಯ ಮೇಲೆ ನಾವು ಬಾಣವನ್ನ ಪ್ರಯೋಗಿಸಬೇಕು. ಅದು ತಪಸ್ಸು ಮಾಡ್ತಾ ಇರುವಂತಹ ಅರ್ಜುನನ ಪಾದ ಮೂಲಗಳಲ್ಲಿ ಬಿಡಬೇಕು. ಅತಿ ವಿಶೇಷವಾದಂತಹ ಬಾಣಗಳನ್ನು ಹೊಂದಿಕೊಂಡಂತ ಅವನೂ ಕೂಡ ಅದರ ಮೇಲೆ ಬಾಣವನ್ನು ಪ್ರಯೋಗಿಸಬೇಕು. ಭವಿಷ್ಯ ಏನು ನಮಗನುಕೂಲವಾಗಿ ತೆರೆದುಕೊಳ್ಳುವುದಕ್ಕೆ ಇರ್ತದೆ. ಆದ್ದರಿಂದ ವಿಶೇಷವಾದಂತಹ ಒಂದು ಅಸ್ತ್ರವನ್ನು ತೆಗೆದು ಹೊಡಿತಾರಂತ ಕಡೆಗೆ ನರನು ಮುಟ್ಟವಿಸಲು ಕಂದರವು ತಿಟ್ಟಿಸುವುದು ನೆಚ್ಚು ಹೆಡಹಿದನು ಸೂಕರನು. ಏಕೋಭಾವದಿಂದ ತಪಸ್ಸನ್ನಾಚರಿಸುತ್ತಿರುವ ಸಮಯದಲ್ಲಿ ಕೀಟವೊಂದು ನನ್ನ ಮೇಲೆ ಬಂದು ಬಿತ್ತು. ತಡ ಮಾಡುವುದು ಯಾಕೆ? ಬತ್ತಳಿಕೆಯಿಂದ ಶರವೊಂದನ್ನು ತೆಗೆದು ಪ್ರಯೋಗಿಸ್ತೇನೆ. ಧರಣಿ ಗುರುಳಿದ ಸೂಕರನು ಶಂಕರನು ಕಂಡ ಚುರನ ಧ್ಯೇಯವ ಹರಿಕಿಸುವ ಬಗೆಯಿಂದ ಬಂದೆಂಬಾಯುಧವ ಕೊನೆಗೆ ಬೆರೆಗುರುಳಿದಂತಹ ಹಂದಿಯನ್ನು ನಮಗೆ ಬಿಟ್ಟು ಕೊಡಬೇಕು ಅಂತ ಕೇಳುವುದಕ್ಕೆ ನಮ್ಮವರಾದಂತಹ ಹಲವರೆಲ್ಲ ಹೋಗಿ ಅರ್ಜುನಲ್ಲಿ ಕೇಳಿದರು. ಅದು ಆಗದೆ ಹೋದಂತಹ ಕಾಲಕ್ಕೆ ಆ ಕಡೆಗೆ ಸಾಗಬೇಕಾದದ್ದಲ್ಲವೇ ನಾವು? ಆದ್ದರಿಂದಲೇ ಆ ಕಡೆಗೆ ಹೋಗಿ ಅವನನ್ನೇ ಪ್ರಶ್ನಿಸ್ತೇನಂತೆ. ಶಬರ ಎನ್ನ ಶರದು ಬಳಕೆ ನಿನಗೇಕೆ ಸಾರ ಕೆಲಸ ಮನದಲ್ಲಿ ಬಳಕೆ ನಿನಗೇಕೆ ಸಾರ
ಕೆಳಕ್ಕೆ ಮನದಲ್ಲಿ ಶಬರ, ಆ ನಿನ್ನವರೆಲ್ಲರೂ ಕೂಡ ನನ್ನ ಮುಂಭಾಗದಲ್ಲಿ ಬಂದು ಕೇಳಿಕೊಂಡ್ರು. ಆ ಪದತಳದಲ್ಲಿರುವಂತಹ ಹಂದಿಯನ್ನ ಬಿಟ್ಟುಕೊಡಬೇಕು. ಆ ಒಬ್ಬೊಬ್ಬರು ಒಂದೊಂದು ಹೆಸರು ಹೇಳಿದ್ರು ಅದನ್ನ. ಆ. ಹಂದಿಯೋ, ಸೂಕರವೋ, ಕಿಟವೋ ಮೊದಲಾಗಿ ನಾನಾ ವಿಧವಾದಂತಹ ಕಾಡು ಭಾಷೆಯಲ್ಲಿ ಇರಬಹುದಾದ ಆ ಎಲ್ಲ ಹೆಸರುಗಳನ್ನ ಹೇಳಿ ಅದನ್ನ ಬಿಟ್ಟುಕೊಡಬೇಕು ಅಂತ ಕೇಳಿಕೊಂಡ್ರು. ಅದೇ ಸ್ವರೂಪ ತಾನೆ. ಅವರನ್ನೆಲ್ಲರನ್ನೂ ಕೂಡ ಕೈಗೆ ಸಿಕ್ಕಿದಂತಹ ಆಯುಧದಿಂದಲೋ ಸೊಪ್ಪಿನಿಂದಲೋ ಬಡಿದು ಆ ನಿನ್ನ ಬಳಿಗೆ ಕಳುಹಿಸಿದ ಕಾಲಕ್ಕೆ ಅವರ ನೇತಾರ ನೀನು ಎನ್ನುವುದನ್ನಿರಿಸಿಕೊಂಡು ನನ್ನ ಮುಂಭಾಗದಲ್ಲಿ ನೀನು ಬಂದವನಿದ್ದಿ. ಆ ನೀನು ಬಂದುದು ಯಾಕೆ ಎನ್ನುವುದು ನೀನು ಕೇಳಿಕೊಳ್ಳದೇ ಇದ್ರೂ ನನಗೆ ಅರ್ಥವಾಗುತ್ತದೆ. ಕೊಡಬೇಕಾದದ್ದು ಹಂದಿ ಎನ್ನುವ ಕಾರಣಕ್ಕಾಗಿಯೇ ಬಂದಿದ್ದೇನೆ. ಅಯ್ಯ, ಹ್ಮ್. ಎಲ್ಲವೋ ಶಬರ, ಆ ಹಂದಿಯನ್ನ ಕೊಡಬೇಕು ಎನ್ನುವ ಹಾಗೆ ಪ್ರಶ್ನಿಸುವುದಕ್ಕಾಗಿ ಬಂದವರೆಲ್ಲರೂ ಕೂಡ ಹಿಂತಿರುಗಿ ಹೋದವರಿದ್ದಾರೆ. ಆ ನಿನ್ನಲ್ಲಿ ಆಡುವುದು ಇಷ್ಟೇ. ನಾನು ಪ್ರಯೋಗಿಸಿದ ಬಾಣದಿಂದಲಾಗಿ ಆ ಹಂದಿ ಎನ್ನುವಂಥದ್ದು ಹಸುನೀಗಿದೆ. ಆ ನನ್ನ ಬಾಣದಿಂದಲಾಗಿ ಹಸುನೀಗಿದಂತಹ ಹಂದಿಯನ್ನ ಆ ಸುಮ್ಮನೆ ನಿಮ್ಮಂತವರಿಗೆಲ್ಲ ಕೊಡುವುದಕ್ಕಾಗುವುದಿಲ್ಲ. ಆ. ಹೋಗಾಚೆ ತಪಸ್ಸಿ ಅಲ್ವೇನೋ ನೀನು? ಲಾಲಿಸಿನ್ನು ತಪಸಿ ಊಳಿಗವನು ಬಿಟ್ಟು ನಮ್ಮೋ ಓ ಲಾಲಿಸಿನ್ನು ತಪಸಿ ಊಳಿಗವನು ಬಿಟ್ಟು ನಮ್ಮ ಆಳುತನಕ್ಕೆ ಬರುವೆಯೇನೋ ಆಳುತನಕ್ಕೆ ಬರುವೆಯೇನೋ ಕೂಳರಂದಾದಿಯೇ ಕೇಳು ನಿನಗೆ ಶಸ್ತ್ರಚಯವ ಮೇಳವೇಗೆ ಬಿಡೆವು ನಮ್ಮ ಕೇಳು ನಿನಗೆ ಶಸ್ತ್ರಚಯವ ಮೇಳವೇಗೆ ಬಿಡೆವು ನಮ್ಮ ಕೋಲಲಿದ ಕೀಟಿಯಿಂದ ಪಾಲನೇತ್ರನು ಲಾಲಿಸಿನ್ನು ತಪಸಿ ಉಳಿಗವನು ಬಿಟ್ಟು ನಮ್ಮೋ ಓ ಅಯ್ಯ ತಪಸ್ವಿ, ಶಬರ, ತಪಸ್ಸನ್ನು ಮಾಡುತ್ತಾ ಇರುವಂತ ನೀನು ಹ್ಮ್ ಆವೇಶದಿಂದಲೇ ಮಾತನಾಡುವುದಕ್ಕೆ ತೊಡಗಿದ್ದು ಓ ಆಕ್ಷೇಪ ಅಲ್ಲ. ತಪಸ್ವಿ ಅಲ್ವಾ ಅಂತ ಕೇಳಿದ್ರೆ ನಿನ್ನ ಎಲ್ಲ ವ್ಯವಸ್ಥೆಗಳು ತಪಸ್ವಿಯಾಗಿಯೇ ಕಾಣಿಸ್ತಾ ಇದೆ. ನೀಳವಾಗಿ ಬೆಳೆದು ನಿಲ್ಲಲ್ಪಟ್ಟಂತಹ ಕೇಶರಾಶಿಗಳು, ಕುಡಿತಂತಹ ಸ್ಥಿತಿ ಎಲ್ಲವೂ ನೋಡಿದ್ರೆ ತಪಸ್ವಿ ಸರಿ. ಹಾಗಂತ ಕೇವಲ ಪಾದ ಮೂಲದಲ್ಲಿ ಬಿದ್ದಿರುವಂತ ನಾನು ಬಾಣ ಪ್ರಯೋಗಿಸಿ ಬಿದ್ದಂತಹ ಹಂದಿ ನನ್ನದು ಅಂತ ತರ್ಕಿಸುವುದಕ್ಕೂ ತೊಡಗಿ. ಹಾ, ಅಯ್ಯ ಏನು ಒಬ್ಬ ತಪಸ್ವಿ ಅಂತ ನಿನ್ನನ್ನು ಯೋಚಿಸೋಣವೇ ಅಂತ ಕೇಳಿದ್ರೆ ಮೇಲ್ನೋಟಕ್ಕೆ ತಪಸ್ವಿಯಾಗಿ ಕಾಣುತ್ತಿ ಅಂತಂದ್ರೆ ನಿನ್ನ ಸುತ್ತಲೂ ಇರುವಂತದ್ದು ಆಯುಧಗಳೇ. ಹಾ, ಒಂದು ಆಯುಧವ ಅಂತ ಅಲ್ಲ, ವಿಶೇಷವಾದ ಅನೇಕ ಆಯುಧಗಳನ್ನು ನಿನ್ನ ಜೊತೆಯಲ್ಲಿ ಇಟ್ಟುಕೊಂಡವನಿದ್ದಿ. ಮಾತ್ರವಲ್ಲ ನೀನೇ ಆಡಿದೀಯಲ್ಲ, ನಾನು ಕೊಂದಂತ ಹಂದಿ. ಸಂಶಯ ಎಡೆಯಾದದ್ದು ಇಲ್ಲಿಯೇ. ಓ ಯಾವನೋ ಒಬ್ಬನು ಕೊಂದಂತಹ ಹಂದಿ ನಿನ್ನ ಪಾದಕ ಮೂಲದಲ್ಲಿ ಬಿದ್ದಿದೆ ಎನ್ನುವುದರಿಂದ ಅದು ನನ್ನದು ಅಂತ ತರ್ಕಿಸುವಂತ ಸುಳ್ಳುಗಾರನೋ ನೀನು ಅಂತ ಕೇಳಿದ್ರೆ ಭಿನ್ನ ಮುಖಗಳನ್ನು ನಿನ್ನನ್ನು ಕಂಡಾಗ ಅದು ಅಲ್ಲ ಅಂತ ನನಗೆ ಅನ್ನಿಸ್ತದೆ. ಮಾತ್ರವಲ್ಲ ತಪಸ್ಸನ್ನೇ ಮಾಡುವಂತ ನೀನು ಆಯುಧಗಳನ್ನಾದ್ರೂ ಇರಿಸಿಕೊಂಡದ್ದು ಯಾಕೆ ಅಂತ ನನಗೆ ಅರ್ಥವಾಗುವುದಿಲ್ಲ. ಸುತ್ತ ಆಯುಧಗಳನ್ನು ಇರಿಸಿಕೊಂಡಂತ ನಿನ್ನ ತಪಸ್ವಿ ಅಂತ ಕರೆಯುವುದಾ? ಅದು ಅಲ್ಲ. ಹಾಗಾಗಿ ತಪಸ್ವಿ ಅಂತ ಕರೆಸಲ್ಪಡುವ ನೀನು ಕೂಳತನದಿಂದ ನನ್ನೊಂದಿಗೆ ವ್ಯವಹರಿಸುವುದಕ್ಕೆ ತೊಡಗಿದೆ. ನಾವಾದ್ರೆ ಏನು ಅಂತ ಕೇಳಿದ್ರೆ ಎಲ್ಲೋ ಕಂಡ ಪ್ರಾಣಿಗಳನ್ನು ಕೊಲ್ಲುವುದು, ಕೊಂದ ಪ್ರಾಣಿಗಳನ್ನು ಹೊತ್ತೊಯ್ದು ನಮ್ಮ ಆಹಾರ ಬಂದಿನೆಯನ್ನು ಮಾಡುವುದು, ಅದಕ್ಕಾಗಲ್ಲ ನಾವು ಕೊಲ್ಲುವುದು. ಈಗ ತಪಸ್ಸು ಮಾಡುವಂತ ನೀನು ಅದನ್ನೇ ಆಹಾರವಾಗಿ ಸೇವಿಸ್ತೀಯ ಅಂತ ಕೇಳಿದ್ರೆ ಪ್ರಾಯಶಃ ಇಲ್ಲ ಅಂತ ತರ್ಕಿಸಬೇಕು. ನಮಗೆ ಗೊತ್ತಿದೆ, ಕಾಡಿನಲ್ಲಿ ನಾವು ಅನೇಕ ಮಂದಿ ತಪಸ್ವಿಗಳನ್ನು ಗಮನಿಸಿದ್ದೇವೆ. ರಾಕ್ಷಸರೇ ತಪಸ್ಸು ಮಾಡಿದ್ರು ಕೂಡ ತಪಸ್ಸಿನ ಕಾಲದಲ್ಲಿ ಪ್ರಾಣಿಗಳನ್ನು ಕೊಂದು ತಿಂದಂತಹ ಕಥೆಗಳನ್ನು ನಾವು ಕೇಳಿದ್ದಿಲ್ಲ. ಅಂತದ್ರಲ್ಲಿ ನೀನೊಬ್ಬ ರಾಕ್ಷಸನಲ್ಲ ಎನ್ನುವುದನ್ನು ನಮಗೆ ತರ್ಕಿಸುವುದಕ್ಕೆ ಬರುತ್ತದೆ. ಸರಿ, ಆ ಮಧ್ಯದಲ್ಲಿ ನೀನು ನಿಂತುಕೊಂಡು ಪ್ರಾಣಿಯನ್ನು ಕೊಂದವನು ನಾನು ಬಿಟ್ಟು ಬಿಡುವುದಕ್ಕಾಗುವುದಿಲ್ಲ ಅಂತ ನಲ್ಲಿ ಆಡುತ್ತಾ
ಮೂಲತನವನ್ನು ಪ್ರದರ್ಶಿಸಿ ಅಂತ ಆದ್ರೆ ಹಾ ನಾವು ಬೇಡರು ಹ್ಮ್ ಪ್ರಾಣಿಗಳಿಗೆ ಹೊಡೆಯುವುದು ಎನ್ನುವಂತ ನಿರ್ಧಾರ ಏನೂ ಇಲ್ಲ. ಓಹೋ ನಮ್ಮ ಹೊಡೆಯುವ ಉದ್ದೇಶ ಪ್ರಾಣಿಗಳಿಗೆ ಆಗಿರ್ತದೆ ಹೊರತು ಯಾವನಾದ್ರೂ ನಮ್ಮನ್ನು ಕೈ ತಡೆಯುವುದಕ್ಕೆ ಬಂದ್ರೆ ನಾವು ಯಾರಿಗೂ ಹೊಡೆಯುತ್ತೇವೆ. ಒಂದು ಮಾತು ನಾನು ಚೆನ್ನಾಗಿ ಆಡ್ಲ, ಏನು ನೀನು ತಿನ್ನುವುದಿಲ್ಲ ಅಂತ ನಾನು ಭಾವಿಸುವುದು ಮಾಂಸವನ್ನು. ಯಾಕೆಂದ್ರೆ ತಪಸ್ಸಿಗೆ ತೊಡಗಿದವರು ಆಹಾರವೇ ಬೇಕಾಗುವುದಿಲ್ಲ. ಒಂದೊಮ್ಮೆ ನಿನಗೆ ಮಾಂಸಾಪೇಕ್ಷೆ ಇದೆ ಅಂತಾದ್ರೆ ಆದ್ರೆ ಈಗ ನಮಗೇ ತಿಂದಾಗಬೇಕು ಅಂತ ಏನೆಲ್ಲ ಬೇಕಾದ ಒಂದಿಷ್ಟು ಕೊಡಬಹುದು ನಿನಗೆ. ಆದ್ರೆ ಒಂದು ಎಚ್ಚರ ಇರಬೇಕಾದ, ಏನು ಪ್ರಯೋಗಿಸಿದ ಬಾಣ ನನ್ನದು. ನನ್ನ ಬಾಣದಿಂದ ಬಿದ್ದಂತಹ ಹಂದಿಯನ್ನ ಇದು ನನ್ನದು ಅಂತ ಹಿಡ್ಕೊಳ್ಳುವ ಮೂಲಕವಾಗಿ ಮೂಲತನವನ್ನು ಪ್ರದರ್ಶಿಸಿದೆ ಅಂತ ಆದ್ರೆ ನಮ್ಮಲ್ಲಿ ಬಾಣ ಬರಿದಾಗಿರುವುದಿಲ್ಲ, ಪ್ರಯೋಗ ನಿನ್ನ ಮೇಲಾದೀತೇನು? ಎಲ್ಲವೋ ವ್ಯಾಧ ಮರಳು ವ್ಯಾಧ ಮರದ ಹುಲ್ಲೆ. ಮರದ ಹುಲ್ಲೆ ಮರಿಗಳನ್ನು ಮರೆಯೋಳಿದ್ದು ಕರಿದ ಬರುವ ತೋರು ನಿದಿರು ಗರ್ವೋದಿ. ಅಯ್ಯ ವ್ಯಾಧ, ಮರಳುತನದ ನುಡಿಗಳನ್ನಾಡಬೇಡ. ಯಾಕೆ? ನೀನಾಡಿದ ನುಡಿಗಳನ್ನ ಕೇಳಿ ಆ ಹಂದಿಯನ್ನ ನಿನಗೊಪ್ಪಿಸ್ತೇನೆ ಅಂತ ನೀನು ಭಾವಿಸಬೇಕು ಅಂತ ಇಲ್ಲ. ನಿನ್ನಂತವರನ್ನ ಅದೆಷ್ಟೋ ಮಂದಿಗಳನ್ನ ನಾನು ಕಂಡವನು ಇದ್ದೇನೆ, ನೋಡಿದವನೇ ಇದ್ದೇನೆ. ನೀನೇ ಆಡಿದೆಯಲ್ಲ, ನೀವು ಸನ್ಯಾಸಿಗಳು ತಪಸ್ಸನ್ನಾಚರಿಸುವವರು ಯಾರು ಹಂದಿಗಳನ್ನ ತಿನ್ನುವುದಿಲ್ಲ. ಸತ್ಯವಾಗಿಯೂ ಹೇಳುತ್ತೇನೆ, ನನಗೆ ಹಂದಿಯೇ ಬೇಡ, ಹಂದಿ ನಾನು ತಿನ್ನುವುದೂ ಇಲ್ಲ. ಆದ್ರೆ ಇಷ್ಟೆಲ್ಲ ಆಗುವುದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ನಾನು ಪ್ರಯೋಗಿಸಿದ ಹಂದಿ. ನಾನು ಪ್ರಯೋಗಿಸಿ ಆ ಹಂದಿಯನ್ನ ಕೊಂದಿದ್ದೇನೆ. ನಾನು ತಪಸ್ಸನ್ನಾಚರಿಸುತ್ತಿರುವ ಸಮಯದಲ್ಲಿ ನನ್ನ ಮೇಲೆ ಹಾರಿದಂತಹ ಹಂದಿಗೆ ನಾನೇ ಬತ್ತಳಿಕೆಯಿಂದ ಶರವೊಂದನ್ನು ತೆಗೆದು ಪ್ರಯೋಗಿಸಿದ ಕಾರಣದಿಂದಲಾಗಿ ಆ ಹಂದಿ ಎನ್ನುವಂಥದ್ದು ಅಸುನೀಗಿದೆ. ಈಗ ನಿನಗೆ ಹಂದಿ ಬೇಕು ಅಂತಾದ್ರೆ ಒಂದು ಪ್ರೀತಿಯಿಂದ ವಿನಯದಿಂದ ಕೇಳಿಕೊಂಡದ್ದೇ ಹೌದು ಅಂತಾದ್ರೆ ನಾನು ಮೊದಲಾಗಿ ಕೊಡ್ತಾ ಇದ್ದೆ. ನನಗೆ ಹಂದಿಯೇ ಬೇಡ. ಆದ್ರೆ ನಿಮ್ಮಲ್ಲಿರಬಹುದಾದಂತಹ ದರ್ಪವನ್ನು ಉಪಯೋಗಿಸಿಕೊಳ್ಳುವುದರ ಮೂಲಕ ಹಂದಿ ಕೊಡಿ ಎನ್ನುವ ಹಾಗೆ ಕೇಳಿದ್ರೆ ನಾವು ಕೊಡುವುದಕ್ಕಾಗುವುದಿಲ್ಲ. ಮತ್ತೆ ನೀನಾಡುತ್ತಿ, ನಿಮ್ಮಂತವರನ್ನು ಎಷ್ಟೋ ಮಂದಿಗಳನ್ನ ಕೊಂದಿದ್ದೇವೆ, ಕೇವಲ ಬಾಣ ಇರುವಂತದ್ದು ಹಂದಿಯನ್ನ ಕೊಲ್ಲುವುದಕ್ಕೆ ಮಾತ್ರ ಅಲ್ಲ ಅಂತ. ಅದರ ತಾರ್ಕಿಕವಾದ ಅರ್ಥ ಏನು ಎನ್ನುವುದನ್ನ ನಾನು ಕೂಡ ತಿಳಿದುಕೊಂಡವನೇ ಇದ್ದೇನೆ. ನಿನ್ನಲ್ಲಿ ಆಡುವುದು ಇಷ್ಟೇ, ಹಂದಿ ಬೇಕು ಅಂತಾದ್ರೆ ಯಾವ ರೀತಿಯಾಗಿ ನಾನು ಬಾಣ ಪ್ರಯೋಗಿಸಿದ ಕಾರಣದಿಂದಲಾಗಿ ಹಂದಿ ಎನ್ನುವಂಥದ್ದು ಬೀಳಲ್ಪಟ್ಟಿದೆಯೋ ಅದಕ್ಕನುಗುಣವಾಗಿ ನಾವಿರುವರು ಪರಸ್ಪರ ಯುದ್ಧವನ್ನ ಮಾಡಿ ಒಂದು ವೇಳೆ ನನ್ನನ್ನ ನೀನು ಸೋಲಿಸಿದ್ದೇ ಹೌದು ಅಂತಾದ್ರೆ ಹಂದಿಯನ್ನ ಪಡೆದುಕೊಳ್ಳಬಹುದು. ಅಯ್ಯ, ನಮ್ಮಲ್ಲಿರುವಂತಹ ಬಾಣಗಳು ನಾನು ಆಗಲೇ ಆಡಿದಂತೆ ಯಾರ ಮೇಲೆ ಬೇಕಾದ್ರೂ ಪ್ರಯೋಗ ಆಗುತ್ತದೆ. ನಮಗೆ ಬೇಕಾದಂತಹ ಆಹಾರವನ್ನು ನಮ್ಮ ಬಾಣಗಳಿಂದ ಪ್ರಯೋಗಿಸಿ ಪಡೆಯುವವರ ಹೊರತು ಅನ್ಯರ ಭಿಕ್ಷೆಯಿಂದ ಅಲ್ಲ. ಆ ಕಾರಣದಿಂದ ನೀನು ಬಾಣ ಪ್ರಯೋಗಿಸಿದ್ರೆ ಬತ್ತಳಿಕೆಯಲ್ಲಿರುವಂತಹ ಹಲವು ಶಸ್ತ್ರಗಳನ್ನೆಲ್ಲ ಪ್ರಯೋಗಿಸಿದೆ, ಹೌದಲ್ವೇ? ಅದೆಲ್ಲವೂ ಕೂಡ ನಿನ್ನ ಮುಂಭಾಗದಲ್ಲಿ ಸೋತು ಹೋಯಿತು ಅಂತಾದ್ರೆ ನಾನು ಸೋತಿದ್ದೇನೆ ಅಂತ ಭಾವಿಸಬೇಡ. ವಿಶೇಷವಾದಂತಹ ಅಕ್ಷಯಾಸ್ತ್ರವಿದೆ, ಪ್ರಯೋಗಿಸಿದ್ದೇನೆ. ಅಬ್ಬಾ, ಅಕ್ಷಯಾಸ್ತ್ರವನ್ನ ಪ್ರಯೋಗಿಸಿದೆ ಅಂತಾದ್ರೆ ಅಕ್ಷಯಾಸ್ತ್ರವೂ ಕೂಡ ಇವನ ಮುಂಭಾಗದಲ್ಲಿ ಸೋತು ಹೋಯಿತು. ಇನ್ನು ಯಾಕೆ ತಡ? ಇಷ್ಟೆಲ್ಲ ಬಾಣವನ್ನ ಪ್ರಯೋಗಿಸುವುದಕ್ಕೆ ಕಾರಣವಾದುದು ನನ್ನ ಕೈಯಲ್ಲಿರುವಂತಹ ಧನುಸ್ಸನ್ನೇ ಹಿಡಿದು ಇವನಿಗೆ ಹೊಡೆಯುತ್ತೇನೆ. ಧನುಸ್ಸನ್ನು ಪ್ರಯೋಗಿಸಿದ್ದಾನೆ, ಹಲವು ಅಸ್ತ್ರಗಳನ್ನು ಪ್ರಯೋಗಿಸಿದ್ದೇನೆ. ಅಯ್ಯ, ಪ್ರಯೋಗಿಸಿದ ಅಸ್ತ್ರಗಳಿಂದ ಅವೆಲ್ಲವನ್ನು ನಾನು ನುಂಗಿದ್ದೇನೆ. ಗಮನಿಸು. ಶಸ್ತ್ರಗಳನ್ನು, ಧನುಸ್ಸನ್ನೆಲ್ಲವನ್ನೂ ಕೂಡ ಇವ ನುಂಗಿದ ಅಂತಾದ್ರೆ ಕಟಾರಿ ಎನ್ನುವಂಥದ್ದು ಹಾಗೇ ಇದೆ. ತಡ ಯಾಕೆ? ಹಿಡಿದಂತಹ ಕಟಾರಿಯಿಂದ ಇವನ ತಲೆಯನ್ನ ಕಡಿತೇನೆ. ಕಟಾರಿ ಪ್ರಯೋಗಿಸಿ ನೋಡು, ನನ್ನ ತರದ ಬಾಯೊಳಗೆ ಹೋಗುತ್ತಾ ಇದೆ. ಆಶ್ಚರ್ಯವಲ್ಲವೇ? ಪ್ರಯೋಗಿಸಿದಂತಹ ಎಲ್ಲ ಅಸ್ತ್ರಗಳನ್ನು ಕೂಡ ಕಾಳಭೈರವನ ಹಾಗೆ ಇವ ನುಂಗುವುದಕ್ಕೆ ತೊಡಗಿದ್ದಾನೆ ಅಂತಾದ್ರೆ ಇವ ಯಾರಿರಬಹುದು ಎನ್ನುವುದೇ ಅರ್ಥವಾಗುತ್ತಾ ಇಲ್ಲ. ಶಸ್ತ್ರಗಳು ಹೋದರೇನಾಯಿತಂತೆ,
ನಮ್ಮಲ್ಲಿ ಇನ್ನೂ ಶಸ್ತ್ರಗಳಿಲ್ಲದೆ ಯುದ್ಧ ಮಾಡುವ ಬಗೆ ಏನು ಎನ್ನುವುದನ್ನು ಅರಿತುಕೊಂಡಿದ್ದೇನೆ. ಅದರ ಕುರಿತಾಗಿ ಆಲೋಚಿಸ್ತೇನೆ. ತರುಣಿ ತರುಣಿ ನೋಡಿ ಪಾರ್ಥನ ದಾಟರು ನಿರ್ಜನ ದೀಪಲು ದಿವಸ ತಪವನು ತರುಣಿ ನೋಡಿ ಪಾರ್ಥನ ಧಟನು ನಿರ್ಜನ ದೀಪಲು ದಿವಸ ತಪವನು ವಿರಚಿಸಿಯೇ ಬಲು ಬಳಲಿದನು ನೋಡ್ ಮರಳ ನೀವನು ಪಾರ್ವತಿ, ದೇವ, ಯುದ್ಧಸ್ಯ ವಾರ್ತಾರಮ್ಯ ಅಂತ ಒಂದು ಮಾತಿದೆ. ಆ ನಡೆಯಲ್ಪಡುವಂತಹ ಯುದ್ಧದ ವಾರ್ತೆ ಕೇಳುವುದಕ್ಕೆ ಆನಂದ ಅಂತೆ. ಆ ಆದರೆ ನೇರವಾಗಿ ಯುದ್ಧ ವೀಕ್ಷಿಸುವುದಕ್ಕೋ ಯುದ್ಧ ರಂಗದಲ್ಲೇ ಇದ್ದವನಿಗೆ ಯುದ್ಧದ ಭೀಕರತೆ ಏನು ಅಂತ ಅರ್ಥವಾಗುತ್ತದೆ. ಆ ನೀನು ಆಡಿದ್ದು ಹಾಗೆಯೇ. ಹ್ಮ್ ಪಾರ್ಥನ ಪರಾಕ್ರಮವನ್ನ ವೀಕ್ಷಿಸಬೇಕು ಅಂತ ನನ್ನ ಜೊತೆಯಲ್ಲಿ ಬಂದರೆ ಖಂಡಿತವಾಗಿ ವಿಶೇಷವಾದಂತಹ ಆಯುಧಗಳನ್ನೆಲ್ಲ ಪ್ರಯೋಗಿಸುವ ಮೂಲಕ ನಮ್ಮನ್ನು ಬಂಧಪಡಿಸಿದವನೇ. ಆ ಆ ಆಯುಧಗಳನ್ನು ನಾವು ಹೇಗೋ ಅದನ್ನು ಪ್ರತಿಭಟಿಸಿದೆವು ಎನ್ನುವುದು ಬೇರೆ ವಿಚಾರ. ಆ ಆದರೆ ಸಮರ್ಥನಾಗಿ ಅವನು ನಮ್ಮ ಮುಂದೆ ಪ್ರತಿಭಟಿಸಿದವನಿದ್ದಾನೆ. ಆ ಗಮನಿಸಿದೆಯಲ್ವಾ ನೀನು? ಹೌದು. ಹಾಗಂತ ಅವನಲ್ಲಿರುವಂತಹ ಆಯುಧಗಳೆಲ್ಲ ಮುಗಿಯಿತು. ಅಕ್ಷಯಾಸ್ತ್ರವನ್ನು ಪ್ರಯೋಗಿಸಿದ, ಧನುಸ್ತನೇ ನನ್ನೆಡೆಗೆ ಎಸೆದ, ಖಡ್ಗವನ್ನು ಎಸೆದ, ಮಿಕ್ಕ ಅಸ್ತ್ರಗಳನ್ನು ಎಸೆದ. ಆ ಅವೆಲ್ಲವನ್ನು ನಾನು ನುಂಗಿದವನಿದ್ದೇನೆ. ಅದನ್ನು ತುಂಡರಿಸಲಿಲ್ಲ, ಅದನ್ನು ಮರುವಸ್ತ್ರವಾಗಿ ಪ್ರಯೋಗಿಸಲಿಲ್ಲ. ಅದೆಲ್ಲ ನನ್ನೊಳಗೆ ಲೀನವಾಗುವುದಕ್ಕೆ ತೊಡಗಿದೆ. ಆ ಈಗ ಬರಿಗೈಯ ಅಸ್ತ್ರವುದವನಾಗಿದ್ದುಕೊಂಡು ಆದರೆ ಅದೇ ಆತ್ಮವಿಶ್ವಾಸಲೇ ನಮ್ಮ ಮುಂದೆ ನಿಂತಿದ್ದಾನೆ. ಸೋತವನಾಗಿ ಕೈ ಸೋತೆ ಅಂತ ದುಃಖದಲ್ಲಿಲ್ಲ. ಅಂದರೆ ಪರೀಕ್ಷೆ ಇನ್ನೂ ಉಳಿದಿದೆ ಅಂತ ಅರ್ಥ. ಆದ್ದರಿಂದ ಇನ್ನೇನು ಮಾಡುವುದು ಅಂತ ನೀನು ಯೋಚನೆ ಮಾಡಿದ್ದೀಯಾ? ದೇವ, ಹಾ, ನಿಮ್ಮ ಪರೀಕ್ಷೆಯಲ್ಲಿ ಅವನು ಉತ್ತೀರ್ಣನಾಗಿದ್ದಾನೆ ಎನ್ನುವುದೇ ನನ್ನ ಅನಿಸಿಕೆ. ಅನಿಸಿಕೆ. ಆದರೆ ಹಾ, ನಿಮ್ಮ ಹಣೆಯಲ್ಲಿ ರಕ್ತ ಸೋರುತ್ತಾ ಉಂಟಲ್ಲ ಅಯ್ಯೇ ಪಾರ್ವತಿ, ದೇವ. ಅವನು ಪ್ರಯೋಗಿಸಿದಂತಹ ಬಾಣಗಳೆಲ್ಲವೂ ಕೂಡ ಆ. ನಾನು ನುಂಗಿದಂತಹ ಕಾಲಕ್ಕೆ ನನ್ನ ಹಣೆಯಲ್ಲಿ ಅವನು ರಕ್ತ ಬರೆಸಿದ್ದೇನಂತಂದ್ರೆ ಆ. ಇಲ್ಲಿಗೆ ನಿಂತು ಹೋಗುವುದಿಲ್ಲ. ಇದ್ದ ಮುಂದಿರುವಂತದ್ದು ಅತುಲವಾದಂತಹ ಮಲ್ಲ ಯುದ್ಧವನ್ನು ಮಾಡುವಂತಹ ಅವಕಾಶವನ್ನು ಅವನಂತೆ ಕಲ್ಪಿಸ್ತಾನೆ. ಏನು ಮಾಡ್ತಾನೆ ನೋಡೋಣ. ಶಿವ ಶಿವ ಪಶುಪತಿಯ ಪದ ಹೊದಿಗೆ ಬಾಯೊಳು ಬಿಸಿ ರಕುತ ಹೊರಸೂಸೆ ಪಾತನು ಬಸವಳಿಯೇ ಕಂಡನ ಕಟ ಕೈ ತಪ್ಪಾಯಿತೆನುತ ಶಿವ ಶಿವ ಕೈರಾದನೊಳು ವ್ಯರ್ಥ ಕಾದಿ ಸೋಲುವುದಾಯ್ತು ತನಗ ಕಟಕಟ ಸೋಲುವುದಾಯ್ತು ಅಕಟ ದಿವಿಜ ದಾನವ ಮಾನವರೋಳೆನಾಗಿದ್ದೀರೋ ದಿವಿಜದಾನವ ಮಾನವರೋಳೆನಾಗಿದಿರು ನಿಲ್ಲುವರನ್ನು ಕಾಣೆ ನೀವರೆಗೆ ಶಿವ ಶಿವ ಕೈರಾತನೊಳು ವ್ಯರ್ಥ ಕಾದಿ ಸೋಲುವುದಾಯ್ತೆ ತನಗ ಕಟಕಟ ಕಟ ಅಕಟ ಶಿವ ಶಿವ ಅಸ್ತ್ರಗಳೆಲ್ಲವೂ
ಎನ್ನುವ ಹಾಗೆ ಆಲೋಚಿಸಿ ಮಲ್ಲಯುದ್ಧವನ್ನೇ ಇವನ ಕೂಡ ಮಾಡುವುದಕ್ಕೆ ತೊಡಗಿದ ಕಾಲಕ್ಕೆ ಅವನ ಜೊತೆಯಲ್ಲಿದ್ದಂತಹ ಶಬರಿ ಅವನಿಗೆ ಎಚ್ಚರದ ನುಡಿಗಳನ್ನಾಡುವುದಕ್ಕೆ ತೊಡಗಿದಳು. ಹಣೆಯಲ್ಲಿ ರಕ್ತ ಸೋರುತ್ತಾ ಇದೆ ಅಂತ. ಯಾವ ವಿಧವಾಗಿ ನುಡಿಯನ್ನ ಕೇಳಿ ಕೋಪಗೊಂಡಂತಹ ಶಬರ ಮೇಲೆತ್ತು ನನ್ನ ಮೇಲೆ ಹೊಡೆದನು. ಹೊಡೆದದ್ದೊಂದು ಮಾತ್ರ ನೆನಪಿದೆ. ಮತ್ತೆ ಎಚ್ಚೆತ್ತು ನೋಡಿದೆ ಅಂತಾದ್ರೆ ನಾ ಕೆಳಗೆ ಬಿದ್ದವನಿದ್ದೇನೆ. ಇಷ್ಟರವರೆಗೆ ಜಗದೇಕ ವೀರನಾಗಿ ಮೆರೆದಂತಹ ನಾನು ಇಂದಿನ ದಿವಸಕ್ಕಾಗುವಾಗ ಸಾಮಾನ್ಯ ಕಿರಾತನ ಮುಂಭಾಗದಲ್ಲಿ ಸೋಲನ್ನು ಒಪ್ಪಬೇಕಾದಂತಹ ಪರಿಸ್ಥಿತಿ ಬಂತು ಅಂತಾದರೆ ನನ್ನಲ್ಲಿದ್ದಂತಹ ವಿಜಯತ್ವ ಎನ್ನುವಂಥದ್ದು ಎಲ್ಲಿ ಅಡಗಿ ಹೋಯಿತು? ಯಾರ ಮುಂಭಾಗದಲ್ಲಿಯೂ ಕೂಡ ತಲೆ ಕೆಳಗೆ ಹಾಕಿ ನೋಡದೇ ಇದ್ದಂತಹ ವ್ಯಕ್ತಿ ಇಂದಿನ ದಿವಸಕ್ಕಾಗುವಾಗ ಇವನ ಮುಂಭಾಗದಲ್ಲಿ ತಲೆ ಕೆಳಗೆ ಹಾಕುವ ಪರಿಸ್ಥಿತಿ ಬಂತು ಅಂತಾದರೆ ಇವ ಸಾಮಾನ್ಯನೇ? ಬಿಸಿ ರಕ್ತ ಎನ್ನುವಂಥದ್ದು ಹೊರಸೂಸುವುದಕ್ಕಾರಂಭಿಸಿದೆ ಅಂತಾದ್ರೆ ಇವ ಪ್ರಯೋಗಿಸಿದಂತಹ ಬಾಣಗಳ ಘಾತಿ ನನ್ನ ಶರೀರಕ್ಕೆಷ್ಟು ನೋವನ್ನುಂಟು ಮಾಡಿದೆ ಎನ್ನುವುದನ್ನು ಅರ್ಥವಿಸಿಕೊಳ್ಳಬೇಕಾಗುತ್ತದೆ. ಇವ ಸಾಮಾನ್ಯನಲ್ಲ ಎನ್ನುವುದು ಸ್ಪಷ್ಟವಾಗುತ್ತದೆ. ಆದರೆ ಕಾಣುವುದಕ್ಕೆ ಕಿರಾತನ ಹಾಗೆ ಕಾಣುತ್ತಾ ಇದ್ದಾನೆ. ಇವನ ಜೊತೆಯಲ್ಲಿರುವವರೆಲ್ಲರೂ ಕೂಡ ಶಬರ ಪಡೆಯವರ ಹಾಗೆ ಕಾಣುತ್ತಾ ಇದ್ದಾರೆ. ಸಾಮಾನ್ಯ ಕಾಡಿನವರು ಎನ್ನುವುದು ಸ್ಪಷ್ಟವಾಗುತ್ತದೆ. ಇಲ್ಲ, ಇಷ್ಟೆಲ್ಲ ಆಗುವುದಕ್ಕೂ ಒಂದು ಬಲವಾದ ಕಾರಣ ಉಂಟು. ಎಲ್ಲೋ ನಾನು ಒಂದಿಷ್ಟು ತಪ್ಪಿದ್ದೇನೆ ಎನ್ನುವುದು ಸ್ಪಷ್ಟವಾಗುತ್ತದೆ. ಶಿವನನ್ನೇ ಏಕಧ್ಯಾನದಲ್ಲಿ ತಪಸ್ಸನ್ನಾಚರಿಸುತ್ತಾ ಇದ್ದಂತಹ ನಾನು ಶಿವ ಪೂಜೆಯಲ್ಲಿ ಕೊರತೆ ತಂದ ಕಾರಣದಿಂದ, ಶಿವನನ್ನು ಆರಾಧಿಸದೇ ಇದ್ದ ಕಾರಣದಿಂದಲಾಗಿ ನಾನು ಸೋಲನ್ನುಣ್ಣುತ್ತಾ ಇದ್ದೇನೆ ಎನ್ನುವುದು ಸ್ಪಷ್ಟವಾಗುತ್ತದೆ. ಹತ್ತಿರ ನೋಡಿದೆ ಅಂತಾದ್ರೆ ಶಿವನನ್ನು ಆರಾಧಿಸಬೇಕು ಎನ್ನುವ ಭಾವ ಇದ್ರೆ ಶಿವಾಲಯ ಕಾಣಿಸುತ್ತಾ ಇಲ್ಲ. ಹಾಗಾದ್ರೆ ಏನು ಮಾಡೋಣ? ಸನಿಹದಲ್ಲೇ ಇರುವಂತಹ ಸಲಿಲದಲ್ಲಿ ಮುಳುಗಿ ಎದ್ದವನಿದ್ದೇನೆ. ಅಲ್ಲಿರುವಂತಹ ಎಲ್ಲ ಮರಳನ್ನು ಸೇರಿಸಿ ಹೊಯ್ಗೆಯಿಂದಲೇ ಒಂದು ಲಿಂಗವನ್ನ ಮಾಡಿದವನಿದ್ದೇನೆ. ಸೈಕತದ ಲಿಂಗವನ್ನ ಮಾಡುವುದರ ಮೂಲಕವಾಗಿ ಅಲ್ಲಲ್ಲಿ ಬಿದ್ದಿರುವಂತಹ ಪುಷ್ಪಗಳನ್ನೆಲ್ಲವನ್ನೂ ಜೊತೆ ಸೇರಿಸಿದ್ದೇನೆ. ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಇದ್ದೇನೆ, ದೇವಾ, ಕಿರಾತನ ಜೊತೆ ಕಾಳಗವನ್ನ ಮಾಡುವ ಸಮಯದಲ್ಲಿ ನನಗೆ ಸೋಲೆನ್ನುವಂಥದ್ದಾಗುತ್ತಾ ಇದೆ. ಗೆಲ್ಲಬೇಕು ಎನ್ನುವ ದೃಷ್ಟಿಯಿಂದಲೇ ಅಲ್ಲಲ್ಲಿರುವಂತಹ ಪುಷ್ಪಗಳನ್ನೆಲ್ಲವನ್ನೂ ತಂದು ಸೇರಿಸಿ ಸೈಕತದ ಲಿಂಗಕ್ಕೆ ಪುಷ್ಪಾರ್ಚನೆಯನ್ನ ಮಾಡುತ್ತಾ ಇದ್ದೇನೆ. ಮುಂದೆ ಮಾಡಬಹುದಾದಂತಹ ರಣದಲ್ಲಿ ನನಗೆ ಜಯಲಲನೆಯನ್ನ ತಂದುಕೊಡು, ಜಯ 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 ಎನ್ನುವ ಹಾಗೆ ಪುಷ್ಪಗಳನ್ನೆಲ್ಲವನ್ನೂ ನಾನು ಅರ್ಚಿಸಿದವನಿದ್ದೇನೆ. ಇನ್ನು ತಡ ಯಾಕೆ? ಅವನನ್ನೇ ದೃಷ್ಟಿಸಿ ಅವನಲ್ಲೇ ಮಾತನಾಡಿಸ್ತೇನೆ. ಅಯ್ಯ, ಏನಿದು? ಎನ್ನುತ್ತ ನೋಡಲು ಲಿಂಗ ಕಿರಿಸಿ ತನಿತು ಕುಸುಮಗಳಿರಲಿಕ್ಕಿಯ ಇನಿತು ಕುಸುಮಗಳಿರಲಿಕ ವ್ಯಾಧನ ಶಿರಸಿಲಿ ಕಂಡು ಬೆರಗಿನ ಮನದೊಳೆದ ಕಿರಾತನಲ್ಲೇ ಮಾತನಾಡಬೇಕು ಅಂತ ತಲೆ ಎತ್ತಿ ನೋಡಿದೆ ಅಂತಾದ್ರೆ ನಾನು ಅರ್ಚಿಸಿದಂತಹ ಒಂದೊಂದೇ ಪುಷ್ಪಗಳೆಲ್ಲವೂ ಕೂಡ ಕಿರಾತನ ಶಿರದಲ್ಲಿ ರಾರಾಜಿಸುತ್ತಾ ಇದೆ. ನಾನು ಅರ್ಚಿಸಿದ್ದು ಸೈಕತದ ಲಿಂಗಕ್ಕೆ, ಪುಷ್ಪಗಳೆಲ್ಲವೂ ಅಲ್ಲಿದೆ ಅಂತ ಆದ್ರೆ ಇದು ಆಶ್ಚರ್ಯವಲ್ಲದೆ ಮತ್ತೇನು? ಅರ್ಥ ಆಯಿತು. ನಾನು ಏಕೋಭಾವದಿಂದ ಒಂದೊಂದೇ ಪುಷ್ಪವನ್ನು ಅರ್ಚಿಸುತ್ತಿರುವ ಸಮಯದಲ್ಲಿ ಅವನ ಜೊತೆಯಲ್ಲಿದ್ದಂತಹ ಶಬರಿ ಕೊಂಡು ಹೋಗಿ ಅವನ ತಲೆಗಿಟ್ಟಿರಬೇಕು ಹೂವನ್ನ. ಹಾಗಾಗಿಯೇ ಹೀಗಾಗುವುದಕ್ಕೆ ಸಾಧ್ಯವಾಯಿತು. ಏನೋ ಒಂದು ಮತ್ತೂ ನನ್ನಲ್ಲಿ ಲೋಪ ಇದೆ ಅಂತ ಕಾಣುವುದಕ್ಕೆ ಸಾಧ್ಯ. ತಡ ಯಾಕೆ? ಮತ್ತೊಮ್ಮೆ ಹಾಕಿದಂತಹ ಪುಷ್ಪಗಳನ್ನೆಲ್ಲವನ್ನೂ ತೆಗೆದು ನಿರ್ಮಾಲ್ಯವನ್ನೆಲ್ಲವನ್ನೂ ಕೂಡ ತೆಗೆದವನಿದ್ದೇನೆ. ನೂತನವಾಗಿ ಕಾಣುತ್ತಾ ಇರುವಂತಹ ಪುಷ್ಪಗಳನ್ನು ಮತ್ತೊಮ್ಮೆ ತೆಗೆದುಕೊಂಡು ಬಂದು ಆ ಲಿಂಗಕ್ಕೆ ಅರ್ಪಿಸ್ತೇನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಏನಿದು? ಶಿವ
ಶಿವನ ಭಾವದಿಂದಲೇ ಲಿಂಗಕ್ಕೆ ಪುಷ್ಪಗಳನ್ನು ಅರ್ಚಿಸಿದೆ ಅಂತಾದರೆ ಮತ್ತೊಮ್ಮೆ ಈ ಕಿರಾತನ ಶಿರದಲ್ಲಿ ಆ ಪುಷ್ಪಗಳು ಕಾಣಿಸುವುದಕ್ಕೆ ಸಾಧ್ಯವಾಗುತ್ತದೆ. ಹರ 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 ಸಾಕ್ಷಾತ್ ಪರಮೇಶ ನಿವನು ತಿಟವರಿಯದಾದೇನೋ ಮರವೇಯಿಂದ ತಿಟವರಿಯದಾದೇನೋ ಮರವೇಯಿಂದ ನಿರಜನದಿ ಬಿದ್ದ ತಲೆಗೇರಿ ಭ್ರಮೆಯಾಯಿತು ನಿರಜನದಿ ಬಿದ್ದ ತಲೆಗೇರಿ ಭ್ರಮೆಯಾಯಿತು ಗಡಮರುಳ ರಾಜಗದಳೆಂದಂತೆ ಹರ 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 ಹರ. ಇವ ಸಾಮಾನ್ಯನಲ್ಲ ಎನ್ನುವುದು ಸ್ಪಷ್ಟವಾಗುತ್ತಾ ಇದೆ. ಬ್ರಹ್ಮ ಕಪಾಲ ಪ್ರಸಂಗದೆಡೆಗೆ ನಾ ಗಮನವನ್ನ ಹಾರಿಸಿದೆ ಅಂತಾದ್ರೆ ಆ ಶಿವನೇ ಆದಿಕಿರಾತನಾಗಿ ಕಾಣಿಸಿಕೊಂಡವನಿದ್ದಾನಂತೆ. ಹಾಗಾದ್ರೆ ಇವ ಆದಿಕಿರಾತನೇ ಎನ್ನುವುದು ಸತ್ಯವೇ ತಾನೆ? ಭಗವಂತನೇ ನನ್ನ ಕಣ್ಣ ಮುಂಭಾಗದಲ್ಲಿ ಬಂದಾಗ ನನಗೆ ಅರಿಯುವುದಕ್ಕೆ ಸಾಧ್ಯವಾಗದೇ ಹೋಯಿತು ಅಂತಾದ್ರೆ ಈ ಜೀವ ಇದ್ದು ಏನು ಪ್ರಯೋಜನ? ನನ್ನ ಜೀವವನ್ನೇ ನಾನು ತ್ಯಜಿಸ್ತೇನೆ ತ್ಯಜಿಸ್ತೇನೆ. ಶಿವ 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 ಶಿವ. ಇಂತಳುತಿಹ ಪಾರ್ಥನನು ಕಂತುಹರ ಕಾಣುತ್ತೈರೆ ಕಾರುಣ್ಯದುಳು ತಾಂತಳುವದಿ ಪಂಚಾನನ ಇಂತೆಂಬುದ ತಾನೆ ತೋರಿದನ ನರಗೆ ಇಂದಳುದಿಹ ಪಾರ್ಥನನು ಕೌತುಹರ ಕಾಣುತ್ತ ಆವೇಶಭರಿತನಾಗಿ ಅಂತಹ ಪಾರ್ಥ ಅಳುವುದಕ್ಕೆ ತೊಡಗಿದ್ದಾನೆ. ಇನ್ನು ವಿಳಂಬಿಸುವುದಕ್ಕೆ ಇಲ್ಲ. ಆದ್ದರಿಂದಲೇ ಅವನ ಮುಂದೆಯೇ ನಾನು ಮೈದೋರಬೇಕಾಗಿದೆ. ಪಾರ್ವತಿ, ನಾವು ಯಾವ ರೂಪದಲ್ಲಿದ್ದೇವೋ ಆ ರೂಪವನ್ನು ಹೊರತುಪಡಿಸಿ ಅವನು ಕಾಣಬಯಸುವಂತಹ ರೂಪ ಯಾವುದಿದೆಯೋ ಆ ರೂಪದಲ್ಲಿ ಅವನ ಮುಂದೆ ಕಾಣಿಸಿಕೊಳ್ಳೋಣ ಅಂತ ಹೇಳಿ. ಜಯ 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 ಭಗವಂತ, ಉದ್ಧರಿಸಬೇಕು ಉದ್ಧರಿಸಬೇಕು. ಪಾರ್ಥ, ಘನ ಪರಾಕ್ರಮಿ ಕೇಳು ಕೇಳು ಘನ ಪರಾಕ್ರಮಿ ಕೇಳು ಮನದಿ ಬೇದರದಿರುತ್ತು ಕಿನಿಸಿಲ್ಲವೆ ಮಗೆ ಗುಹ ಗಣಪತಿಗಳಾಣೆ ತವ ಚಾಪ ಖಡ್ಗ ಶರವಿವೆ ಮುನ್ನ ಕೊಳ್ಳೆನು ತಾಯ ತವ ಚಾಪ ಖಡ್ಗ ಶರವಿವೆ ಮುನ್ನ ಕೊಳ್ಳೆನು ತಾಯ ಅವಗಿತ್ತು ಮಗುಳೆಂದ ಶಿವನು ನರನೊಡನೆ ಘನ ಪರಾಕ್ರಮಿ ಕೇಳು ಮನದಿ ಬೆದರದಿರಿಂದು ಓ
ತತ್ವವನ್ನು ಯಾರು ಹೊಂದಿಕೊಂಡಿರುತ್ತಾರೆ ಹ್ಮ್ ಅವರು ಮಾತ್ರವೇ ಇಂಥ ಕಾಯಕವನ್ನು ಮಾಡುವುದಕ್ಕೆ ಸಾಧ್ಯ. ಓ ಏಕೋಭಾವದಿಂದ ದೇವರನ್ನು ಪೂಜಿಸುವುದಷ್ಟೇ ಹೊರತುಪಡಿಸಿ ಮತ್ಯಾವುದೇ ಕಾಯಕವಿಲ್ಲದೆ ಉಳಿಯುವಂತವರು ಹಲವರು. ಆದರೆ ಯಾವ ಭಕ್ತಿಯಿಂದ ನೀನು ನನ್ನನ್ನು ಪೂಜಿಸುತ್ತೀಯ, ಯಾವುದು ನೀನು ಹೊಂದಿಕೊಂಡಂತ ಅತೀವವಾದಂತಹ ಕ್ಷಾತ್ರತ್ವವಿದೆಯೋ ಅದನ್ನು ನನ್ನ ಮುಂದೆ ಪ್ರದರ್ಶಿಸುತ್ತಾ ನನ್ನ ಭಕ್ತಿಯಿಂದ ಪೂಜಿಸ ಬಂದಿತ್ತು. ಹ್ಮ್ ಅಯ್ಯ, ಆದ್ದರಿಂದಲೇ ನೀನು ಘನಪರಾಕ್ರಮಿ. ಸರಿ ನನ್ನ ಮಕ್ಕಳಾದಂತಹ ಗುಹ ಗಣಪತಿಯ ಆಣೆಯಾಗಿ ನಾನು ಆಡುತ್ತಾ ಇದ್ದೆ. ನೀನು ಸರ್ವಶ್ರೇಷ್ಠನಾದಂತಹ ಪರಾಕ್ರಮಿ, ಸರ್ವಶ್ರೇಷ್ಠನಾದಂತಹ ಪರಾಕ್ರಮಿ. ಹಾ ಅಯ್ಯ, ಹ್ಮ್ ನೀನು ಪ್ರಯೋಗಿಸಿದಂತ ಅನೇಕ ಅಸ್ತ್ರಗಳು ಹೌದು. ಒಂದಲ್ಲ ಎರಡಲ್ಲ, ಹ್ಮ್. ಅವೆಲ್ಲವೂ ನನ್ನನ್ನು ಸೇರಿಕೊಳ್ಳುತ್ತವೆ. ಮತ್ತೆ ಎಲ್ಲಿ ಹೋಗಿದೆ ಅಂತ ನೀನು ನೋಡಿದ್ದೇ ಇಲ್ಲ. ಹ್ಮ್. ಎಲ್ಲವನ್ನು ನಾನು ಧರಿಸಿಕೊಂಡವನಿದ್ದೇನೆ. ಹೌದು ಅದೆಲ್ಲವನ್ನು ನಾನು ನಿನಗೆ ಮರಳಿ ಕೊಟ್ಟವನಿದ್ದೇನೆ. ಸರಿ ಕೇವಲ ಅಷ್ಟಕ್ಕಲ್ಲೂ ಅಲ್ಲ ನೀನು ತಪಸ್ಸು ಮಾಡಿದ್ದು. ಜಗತ್ತಿನ ವಿಶೇಷವಾದಂತಹ ಅಪೇಕ್ಷೆಯಿಂದ ನೀನು ತಪಸ್ಸು ಮಾಡಿದ್ದಿಂತಾದ್ರೆ ಏನು ಅಪೇಕ್ಷೆ ಅಂತ ಆಡು, ಕೊಡುತ್ತೇನೆ, ನಾನು ನಿನಗೆ ಕೊಡುತ್ತೇನೆ. ದೇವಾ ಶರಣನಂಬಿ ಪ್ರೇಮವುಳ್ಳಡೆ ಕರುಣಿಸಿ ಪಾಶುಪತ ಶರವನೋ ಕರುಣಿಸಿ ಪಾಶುಪತ ಶರವನೋ ಮರಳಿ ಮಾತೆ ನೆನುತ ಪಾದ ಕೆರಗಿ ಕಂಡು ಮರಳಿ ಮಾತೆ ನೆನುತ ಪಾದ ಕೆರಗಿ ಕಂಡು ಶರಣನಂಬಿ ಪ್ರೇಮವುಳ್ಳಡೆ ಕರುಣಿಸಿ ಪಾಶುಪತ ಶರವನೋ ದೇವ ದೇವ ಹಾ, ಮತ್ತೊಮ್ಮೆ ಚರಣಾಬ್ಜಗಳಿಗೆ ಎರಗಿದವನಿದ್ದೇನೆ. ಹೇಳಯ್ಯ. ನನ್ನಿಂದೇನಾದರೂ ತಿಳಿಯದೆ ತಪ್ಪಾಗಿದ್ರೆ ಅದೆಲ್ಲವನ್ನೂ ಕ್ಷಮಿಸಬೇಕು ಅಂತ ಬೇಡಿಕೊಳ್ಳುತ್ತಾ ಇದ್ದೇನೆ. ಹಾ, ಹೊಡೆಯುವ ಬರದಲ್ಲಿ ನೀವು ದೇವನು ಎನ್ನುವ ಹಾಗೆ ತಿಳಿಯದೆ ನಿಮ್ಮ ಮೇಲೆ ನಾ ಕರಪ್ರಯೋಗವನ್ನು ಮಾಡಿದವನಿದ್ದೇನೆ. ಹಾ, ಪಾದದಿಂದಲೂ ತುಳಿದವನೂ ಇದ್ದೇನೆ. ಹಾ, ಅದೆಲ್ಲವನ್ನು ಮತ್ತೊಮ್ಮೆ ಕ್ಷಮಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾ, ದೇವರೇ, ಹ್ಮ್, ನಿಮಗೆ ಸುಧನ್ವ ಅಂತ ಹೆಸರಂತೆ. ಹಾ, ಧನುರ್ವೇದಕ್ಕೆ ತಾವು ಅಧಿಷ್ಠಾತೃ ದೇವತೆಯಾಗಿದ್ದೀರಿ. ಹಾ, ಹಾಗಾದ್ರೆ ಇಷ್ಟರವರೆಗೆ ನಾ ತಪಸ್ಸನ್ನು ಆಚರಿಸಿದ್ದು ಯಾವುದಕ್ಕೆ ಅಂತ ಕೇಳಿದ್ರೆ ಹ್ಮ್, ನಮ್ಮಣ್ಣನಿಗೆ ಒಂದು ವಿಧವಾದಂತಹ ಸಂದೇಹ ಸಂಶಯಗಳು ಬರುವುದಕ್ಕೆ ತೊಡಗಿತು. ಏನು? ನಾಳಿನ ಪ್ರಪಂಚದಲ್ಲಿ ಕೌರವರ ಜೊತೆಯಲ್ಲಿ ಯುದ್ಧ ಎನ್ನುವಂಥದ್ದು ಸಂಭವಿಸಿದ್ದೇ ಹೌದು ಅಂತಾದ್ರೆ ಹಾ, ಅವರನ್ನ ಗೆಲ್ಲಬಹುದಾದಂತಹ ಅಸ್ತ್ರಗಳೋ ಶಸ್ತ್ರಗಳೋ ನಮ್ಮಲ್ಲೇನಿದೆ, ಹ್ಮ್, ಧನುರ್ವಿದ್ಯೆಯಲ್ಲಿ ನಾವೆಷ್ಟು ಪ್ರಾವೀಣ್ಯವನ್ನ ಪಡೆದುಕೊಂಡಿದ್ದೇವೆ ಹ್ಮ್. ಎನ್ನುವಂತಹ ಒಂದು ಸಂಶಯ ಬಂದ ಕಾಲಕ್ಕೆ ಹ್ಮ್, ಋಷಿ ವಚನಕ್ಕನುಗುಣವಾಗಿಯೇ ನಿಮ್ಮನ್ನ ತಪಸ್ಸನ್ನಾಚರಿಸುವುದಕ್ಕಾಗಿ ಇಲ್ಲಿಯ ತನಕ ಬಂದವನಿದ್ದೇನೆ. ಹ್ಮ್, ಶರಣನೆಂಬಿ ಪ್ರೀತಿ ನಿಮ್ಮಲ್ಲಿ ಇದ್ದದ್ದೇ ಹೌದು ಅಂತಾದ್ರೆ ಹ್ಮ್. ಪಾಶುಪತವನ್ನ ಅನುಗ್ರಹಿಸಬೇಕು ತಂದೆ, ಅನುಗ್ರಹಿಸಬೇಕು. ಅಯ್ಯ, ನುಡಿಗೆ ತಪ್ಪುವುದುಂಟೆ ಮಗನೇ ಕೊಡುವೆ ನೀ ಬೇಡಿದ ಶರಣುಗಳ ಆ ಆ ನುಡಿಗೆ ತಪ್ಪುವುದುಂಟೆ ಮಗನೇ ಕೊಡುವೆ ನೀ ಬೇಡಿದ ಶರಣಗಳ ಕೊಡುವೆ ನೀ ಬೇಡಿದ ಶರಣಗಳ ತಡೆಯದೀಗೆಂದೆನು ತಲಪಿದ ನುಡನು ಶರಣೋ ಪಾರ್ಥ, ದೇವ ಆಡಿದ ನುಡಿಗೆ ತಪ್ಪುವುದಕ್ಕೆ ಇಲ್ಲ. ಯಾವಂತ ವಿಶೇಷವಾದಂತಹ ಪಾಶುಪತಾಸ್ತ್ರವನ್ನು ನೀನು ಬಯಸಿದ್ಯೋ ಆ ಅಸ್ತ್ರವನ್ನು ನಾನು ನೀಡುವುದಕ್ಕೆ ಸಿದ್ಧನೇ ಆಗಿದ್ದೇನೆ. ಸರಿ. ಆದರೆ ಒಂದು ಮಾತನಾಡುವುದನ್ನು ಆಲಿಸಿ ನೋಡು. ನಾನು ನೀಡಬಹುದಾದಂತಹ ಈ ವಿಶೇಷವಾದಂತಹ ಪಾಶುಪತಾಸ್ತ್ರವೇನಿದೆಯೋ ಅದನ್ನು ಪ್ರಯೋಗಿಸುವಂತಹ ಕಾಲಕ್ಕೆ
ಸರಿಯಾದಂತ ನಿನ್ನ ವಿವೇಕವನ್ನ ಬಳಸಿಕೋ, ವಿವೇಕವನ್ನು ಬಳಸಿಕೋ. ಆಗ್ಲಿ. ಯಾರ ಮೇಲೆ ಪ್ರಯೋಗಿಸಬೇಕು, ಯಾವಾಗ ಪ್ರಯೋಗಿಸಬೇಕು ಎನ್ನುವುದನ್ನು ಯೋಚಿಸಿ ಅದನ್ನು ಧರಿಸಿಕೊಳ್ಳಬಹುದಾದಂತಹ ಸಾಮರ್ಥ್ಯ ಮಾತ್ರವಲ್ಲ, ಪ್ರಯೋಗಿಸಂತಹ ಕಾಲಕ್ಕೆ ಅಳಿಯಲೇಬೇಕಾದಂತಹ ವ್ಯಕ್ತಿ ಯಾವನಿದ್ದಾನೋ, ಯಾನು ದುರಾತ್ಮನಿದ್ದಾನೋ ಅವರ ಮೇಲೆ ಮಾತ್ರ ಪ್ರಯೋಗಿಸುವುದಕ್ಕಾಗಿ ಈ ವಿಶೇಷವಾದಂತಹ ಅಸ್ತ್ರವನ್ನು ಉಳಿಸಿಕೋ. ಅದಕ್ಕಾಗಿ ಇದು ನಾವೀರುವರು ಕೂಡ ಒಲಿದು ವಿಶೇಷವಾದಂತಹ ಪಶುಪತಾಸ್ತ್ರವನ್ನು ನಿನಗೆ ನೀಯುತ್ತಾ ಇದ್ದೇನೆ. ಸ್ವೀಕರಿಸಿದ್ದೇನೆ ಪಾರ್ಥ, ಅಮ್ಮ. ಕರೆದು ಕರುಣದುಳಂಜನಾಸ್ತವ ಕರೆದು ಕರುಣದುಳಂಜನಾತ್ರವ ಇರದೆ ಗುಟ್ಟುದ ರಂಗವೆಲ್ಲವ ಅರುಹಲ ಗಜೆಗೆ ಮಣಿಯುತ್ತಾನೆ ಮತ್ತೆರಗಿದನು ತತ್ತುತರಿಗೆ ಪಾಠ ಮುದದಿ ಮಗನೇ ಪಾರ್ಥ, ತಾಯೇ, ಇದುವರೆಗೆ ನಿನ್ನ ಶಕ್ತಿ ಏನು, ಸಾಮರ್ಥ್ಯ ಏನು ಎನ್ನುವುದನ್ನ ದೇವರೆದುರು ಅಥವಾ ನಮ್ಮೆದುರು ತೋರಿಸಿಕೊಟ್ಟಿದ್ದಿ. ಅದಕ್ಕನುಗುಣವಾಗಿಯೇ ನಿನಗೆ ದೇವರು ಪಾಶುಪತ ಅಸ್ತ್ರವನ್ನು ಕೊಟ್ಟವರಿದ್ದಾರೆ. ನೀವೇನಾದ್ರೂ ಒಂದು ಒಳ್ಳೆ ಮನಸ್ಸು ಮಾಡಬೇಕಮ್ಮ ಈ ಸಲ. ಮಗನೇ, ಮುಂದೆ ನಿನ್ನಿಂದ ನಡೆಯುವಂತಹ ಲೋಕ ಕಲ್ಯಾಣ ಕಾರ್ಯದಲ್ಲಿ ಜಗನ್ಮಾತೆಯಾಗಿ ನಾನೂ ಏನನ್ನಾದರೂ ಕೊಡಬೇಕು ಅನ್ನುವಂತಹ ಉದ್ದೇಶವನ್ನ ಇಟ್ಟುಕೊಂಡಿದ್ದೇನೆ ಮಗನೇ. ಸರಿ ಅಮ್ಮ. ಅದಕ್ಕಾಗಿ ಈಗೋ ವಿಶೇಷವಾದಂತಹ ಅಂಜನಾಸ್ತ್ರವನ್ನ ಕೊಡುತ್ತಾ ಇದ್ದೇನೆ. ಆಗಲಮ್ಮ. ಇದನ್ನು ಪ್ರಯೋಗಿಸುವ ಬಗೆ, ಇದರ ವಿಶೇಷತೆ ಎಲ್ಲವನ್ನೂ ತಿಳಿಸಿದವಳಿದ್ದೇನೆ ನಾನು. ಸರಿ ಅಮ್ಮ. ಆದ್ದರಿಂದ ಮುಂದೆ ಲೋಕ ಕಲ್ಯಾಣಕ್ಕೆ ಈ ಅಸ್ತ್ರವನ್ನ ಸರಿಯಾದಂತಹ ಸಮಯದಲ್ಲಿ ಉಪಯೋಗಿಸು, ಯಶಸ್ವಿಯ. ನಿಮ್ಮಿರುವರ ಆಶೀರ್ವಾದ ಸದಾ ನನ್ನ ಮೇಲಿರಲಿ ಎನ್ನುವ ಹಾಗೆ ಮತ್ತೊಮ್ಮೆ ಚರಣಾಬ್ಜಗಳಿಗೆ ಪೊಡಮಟ್ಟಿದ್ದೇನೆ. ಪಾರ್ಥ, ದೇವ, ವಿಶೇಷವಾದಂತಹ ಅಸ್ತ್ರವನ್ನು ಪಡೆದು ಮಹಾಬಲ ನೆನೆಸಿದವನಿದ್ದೇನೆ. ಈ ಅಸ್ತ್ರಗಳನ್ನು ಎಲ್ಲಿ ಪ್ರಯೋಗಿಸಬೇಕು ಎನ್ನುವ ವಿವೇಚನೆಯು ನಿನಗೆ ಸಾಕಷ್ಟು ಇದೆ. ಯಾಕೆಂತಂದರೆ ಒಂದು ಅಸ್ತ್ರ ಲೋಕ ಕಲ್ಯಾಣಕ್ಕಾಗಿಯೇ ಇರಬೇಕು ಹೊರತು ಲೋಕವನ್ನು ನಾಶ ಮಾಡುವುದಕ್ಕಲ್ಲವಲ್ಲ. ಆದ್ದರಿಂದ ಲೋಕಕ್ಕೆ ಮಂಗಳದಾಯಕವಾದ ಸ್ಥಿತಿ ನಿರ್ಮಾಣ ಮಾಡುವುದಕ್ಕೆ ಅದನ್ನು ಬಳಸುವಂತವನಾಗು. ಜಯ 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 ಜಯ. ಮಂಗಲವಾಗಲಂತೆ. ಹರ ಶಂಭೋ ಮಹಾದೇವ ವಿಶ್ವೇಶ್ವರ ವಲ್ಲಭ ಶಿವಶಂಕರ ಸರ್ವಾತ್ಮ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತಿ ಹರ ಹರ ಕರದುಳು ಬರದು ಕುಶಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರಿ ಗಜಮುಖಾದವಗೆ ಗಣಪಗೆ